ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಜಿ ಸಂವಾದದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಈ ಉಪಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಯಾರನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಈಗಾಗಲೇ ಬಹಿರಂಗ ಪ್ರಚಾರ ಇರ್ಬೋದು, ಅಬ್ಬರದ ಪ್ರಚಾರ ಇರ್ಬೋದು, ಘಟಾನುಘಟಿ ನಾಯಕರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಿರ್ಬೋದು, ಎಲ್ಲವೂ ಕೂಡ ಅಂತ್ಯ ಆಗಿದೆ. ಇನ್ನು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡೋದಕ್ಕೆ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಆ ಮತದಾರ ಪ್ರಭು ಏನು ನಿರ್ಧಾರ ಮಾಡ್ತಾನೆ ಅನ್ನೋದು ಸದ್ಯದ ಕುತೂಹಲ. ನೋಡಿ, ಹಗಲಿನ ಚುನಾವಣಾ ಪ್ರಚಾರ, ಅಬ್ಬರದ ಪ್ರಚಾರ, ಘಟಾನುಘಟಿ ನಾಯಕರ ಪ್ರಚಾರ ಇದೆಲ್ಲವೂ ಮುಗಿದು ಹೋಗಿದೆ. ಇನ್ನು ಕತ್ತಲ ಕರ ಮತ್ತು ದೊಡ್ಡದ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಸೊ ಹಾಗಾಗಿ ಇವತ್ತಿನ ಜಿ ಸಂವಾದದಲ್ಲಿ ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆಯ ಕುರಿತಂತೆಯೇ ಮಾತಾಡೋಣ. ನಾನು ದಿವ್ಯಶ್ರೀ. ಗೆಲ್ಲಲೇಬೇಕು ಅಂತ ಹೇಳಿ ಬಿಜೆಪಿ, ಕಾಂಗ್ರೆಸ್, JDS ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಇದರ ನಡುವೆ AAPಯನ್ನು ಮರೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ಈ ರಾಷ್ಟ್ರೀಯ ಪಕ್ಷಗಳ ನಡುವೆ ಒಬ್ಬ ಎಜುಕೇಷನ್ ಇರುವಂತಹ ಅಭ್ಯರ್ಥಿಯನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ಜನಸಾಮಾನ್ಯರು ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು, ಆಯ್ಕೆ ನಿಮ್ಮದು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ರೈಟ್, ಈ ಬೈ ಎಲೆಕ್ಷನ್ ಒಂದು ರೀತಿ ಕುತೂಹಲವನ್ನು ಹೆಚ್ಚು ಮಾಡಿದೆ. ಆರಂಭದಲ್ಲಿ ಅಂಥ ಬೆಳವಣಿಗೆಗಳೇನೂ ಇರಲಿಲ್ಲ. ಈ ಉಪಚುನಾವಣೆ ಅನ್ನೋದು ಅಷ್ಟು ಪ್ರಮುಖವೋ ಅಲ್ವೋ ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿತ್ತು. ಇದರ ನಡುವೆ ಗೆದ್ದು ಬೀಗಲೇಬೇಕು ಅಂತ ಹೇಳಿ ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ತನ್ನದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಹಿರಂಗ ಪ್ರಚಾರ ಕೂಡ ಅಂತ್ಯ ಆಗಿದೆ. ಮನೆ ಮನೆ ಚುನಾವಣಾ ಪ್ರಚಾರ ಅಥವಾ ಮತಬೇಟಿಗೆ, ಮತಯಾಚನೆ ಮಾಡೋದಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಮತದಾರ ಪ್ರಭುಗಳ ಮನಗೆಲ್ಲೋದಕ್ಕೆ ತಮ್ಮದೇ ಆದಂಥ ರಣತಂತ್ರವನ್ನು, ಈ ಅವಕಾಶವನ್ನು ಕೂಡ ಬಳಸ್ಕೊಳ್ತಾರೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಲಾಸ್ಟ್ ಮಿನಿಟ್ ಲೆಕ್ಕಾಚಾರಗಳು ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಏನೇನಿದ್ರು ಕೂಡ ಕತ್ತಲ ಕರಾಮತ್ತು, ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ, ಅಂಡರ್ಸ್ಟುಡ್ ಅಂತ ಅನ್ಸುತ್ತೆ. ಮನೆ ಮನೆ ಪ್ರಚಾರಕ್ಕೆ ಆ ಮತದಾರ ಪ್ರಭು ಕರಗ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕಂದರೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದಾಗ ಅಥವಾ ಬಾಗಲಕೋಟೆ ಕ್ಷೇತ್ರ ಅಂದಾಗ ಮತದಾರ ಪ್ರಭುಗಳ ಲೆಕ್ಕಾಚಾರವೂ ಒಂದು ಇದ್ದೇ ಇರುತ್ತೆ. ನೀವೇನೇ ಅಬ್ಬರದ ಪ್ರಚಾರ ಮಾಡಿರ್ಬೋದು, ಘಟಾನುಘಟಿ ನಾಯಕರೇ ಈ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರ್ಬೋದು, ನೀವು ಬೇಕಾದಷ್ಟು ಆಶ್ವಾಸನೆಯನ್ನು ಪಡ್ಕೊಂಡಿರ್ಬೋದು, ಅನುಕಂಪದ ಅಲೆಯನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನೂ ಮಾಡಿರಬಹುದು, ಒಂದು ಅವಕಾಶವನ್ನು ಕೊಡಿ ಅಂತ ವಿಪಕ್ಷಗಳು ಪ್ರಯತ್ನವನ್ನು ಮಾಡಿರಬಹುದು. ಆದರೆ ಮತದಾರ ಪ್ರಭು ತನ್ನದೇ ಆದಂಥ ಲೆಕ್ಕಾಚಾರದಲ್ಲಿ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಚುನಾವಣೆಯ ಫಲಿತಾಂಶದ ದಿವಸ ಯಾವ ರೀತಿಯ ರಿಸಲ್ಟ್ಸ್ ಬರುತ್ತೆ ಅನ್ನೋದು ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಂದೆಯವರು ಮಾಡದಂತೆ ನನಗೂ ಆಶೀರ್ವಾದ ಮಾಡಬೇಕಾಗಿದೆ. ನನಗೊಬ್ಬನಿಗೆಲ್ಲ ನಮ್ಮ ಇಡೀ ಕುಟುಂಬ ನಿಮ್ಮಗಳ ಋಣದಲ್ಲಿದೆ. ನಮ್ಮ ಕಡೆ ಹೆಸರುವರೆಗೆ ನಿಮ್ಮ ಋಣ ತೀರಿಸುವ ಕೆಲಸ ಮಾಡಿಕೊಂಡು ಹೋಗುತ್ತೇವೆ ಎಂದು ಅಪ್ಪಾಜಿ ಎದುರೇ ಪ್ರಮಾಣ ಮಾಡುತ್ತೇನೆ. ಈಗ ಹರೀಶ್ ಅವರು, ರೇಣುಕಾಚಾರ್ಯರು, ಶಿವಶಂಕರ್ ಅವರು, ನಮ್ಮ ಅಜಯ್ ಕುಮಾರ್ ಅವರು, ಇವರೆಲ್ಲರೂ ಒಟ್ಟಾಗಿ ಯಶವಂತರಾವ್ ಜಾಧವ್ ಅವರು ಎಲ್ಲ ಒಟ್ಟಾಗಿ ಇವತ್ತು ನಿಂತಿದ್ದಾರೆ. ನಮ್ಮ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ವೀರಣ್ಣ ಚರಂತಿಮಠ್ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಆದರೆ ಮೇಟಿ ಕುಟುಂಬ ಅಂದಾಗ ಅವರದೇ ಆದಂಥ ಪ್ರಾಬಲ್ಯವನ್ನು ಹೊಂದಿರುವಂಥ ಕ್ಷೇತ್ರ. ಅಷ್ಟು ಸುಲಭ ಇಲ್ಲ ಇಲ್ಲಿ ಉಪಚುನಾವಣೆ ಅಂದಾಗ. ಗೆಲುವು ಯಾರ್ದು ಬೇಕಾದರೂ ಆಗಿರಬಹುದು, ಅದನ್ನು ಮತದಾರ ಪ್ರಭುಗಳೇ ನಿರ್ಧಾರ ಮಾಡೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋಣ, ಬಹಳ ವಿಭಿನ್ನವಾಗಿ ಕಂಡು ಬರುತ್ತೆ. ಒಟ್ಟು 25 ಅಭ್ಯರ್ಥಿಗಳಿದ್ದಾರೆ.
14 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ ಅಂದರೆ ಯೋಚನೆ ಮಾಡಿ ಅಲ್ಲಿ ಯಾವ ರೀತಿಯ ಮನಸ್ಥಿತಿಗಳು ನಿರ್ಮಾಣವಾಗಿದ್ದಾವೆ ಅಂತ. ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ NDA ತನ್ನದೇ ಆದಂಥ ಪ್ರಯತ್ನವನ್ನು ಮಾಡಿದೆ. ಹೌದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದಾಗ ನೀವು ಗಮನಿಸಬಹುದು, ಶಾಮನೂರು ಶಿವಶಂಕರಪ್ಪನವರು ಯಾವಾಗ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ವಿಭಜನೆಯಾಗಿ ಪ್ರತ್ಯೇಕ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಮ್ಮ ಛಾಪನ್ನು ಅಲ್ಲಿ ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಗೆಲುವನ್ನು ದಾಖಲಿಸಿದ್ದಾರೆ. ಆದರೆ ಆ ರೆಕಾರ್ಡನ್ನು ಬ್ರೇಕ್ ಮಾಡೋದಕ್ಕೆ NDA ಜೊತೆಯಾಗಿ ನಿಂತ್ಕೊಂಡಿದೆ. ಈ ಹಿಂದೆ BJP ಬಗ್ಗೆ ಉಲ್ಲೇಖ ಮಾಡೋದಾದರೆ ಬಣಗಳಾಗ್ಬಿಟ್ಟಿತ್ತು ಅದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಈಗ BJP ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿರುವಂತಹ ರೀತಿಯನ್ನು ನೀವು ಗಮನಿಸೋದಾದರೆ ಪ್ರಹ್ಲಾದ್ ಜೋಶಿ ಅವರು ಈಗ ಉಲ್ಲೇಖ ಮಾಡಿದ್ರು ನೋಡಿ, ಯಶವಂತ್ ಅವರು, ಅಜಯ್ ಅವರು ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ ಅಂತ. ಅಲ್ಲಿ ರೇಣುಕಾಚಾರ್ಯ ಇರ್ಬೋದು ಅಥವಾ GM ಸಿದ್ದೇಶ್ವರ್ ಇರ್ಬೋದು, ಹೀಗೆ ಜೊತೆಯಾಗಿ ಬಲ ತುಂಬಿ ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರನ್ನು ಗೆಲ್ಲಿಸಬೇಕು ಅಂತ ನಿಂತ್ಕೊಂಡಿದ್ದಾರೆ. ಇವರಿಗೆ ಮತ್ತೊಂದು ಬಲ ಯಾವುದು ಅಂತ ಹೇಳಿದ್ರೆ ಜಾತ್ಯತೀತ ಜನತಾದಳ. ಹೌದು, ಅಲ್ಪಸಂಖ್ಯಾತ 75ರಿಂದ 85 ಸಾವಿರ ಓಟ್ ಇರುವ ಸಂದರ್ಭದಲ್ಲಿ BJPಗೆ ಯಾಕೆ ಇವ್ರು ಮಣೆ ಹಾಕಬೇಕು ಅನ್ನೋದಾದರೆ ಅದಕ್ಕೊಂದು ಪ್ರಬಲವಾದ ಬಲ ಅಂತ ಹೇಳಿದ್ರೆ ಅದು ಜನತಾದಳ ಅಥವಾ JDS ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದನ್ನು ನಂಬ್ಕೊಂಡು ಓಟ್ ಹಾಕ್ತಾರಾ ಗೊತ್ತಿಲ್ಲ. ಅದೆಲ್ಲವನ್ನು ಕೂಡ ಮತದಾರ ಪ್ರಭುಗಳೇ ನಿರ್ಧಾರ ಮಾಡಬೇಕು. ಬಟ್ ಇಲ್ಲಿ ಒಂದು ಟಗ್ ಆಫರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇದೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, 25 ಅಭ್ಯರ್ಥಿಗಳು 14 ಮುಸ್ಲಿಂ ಓಟ್ ವಿಭಜನೆ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನಗಳು ಕೂಡ ಡೆಫಿನೆಟ್ಲಿ ನಡೆದಿದೆ. ಸೊ ಅಂತಿಮವಾಗಿ ಆ ಕ್ಷೇತ್ರಕ್ಕೆ ಯಾರಪ್ಪ ಜನಪ್ರತಿನಿಧಿ, ಕಾಲವೇ ಇದಕ್ಕೆ ಉತ್ತರವನ್ನು ಕೊಡುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಇರ್ಷಾದ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. JDS ವಕ್ತಾರರಾಗಿರುವಂತಹ ರಿಷಿಕ್ ವಿವನ್ಗೌಡ ಇದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಅವರಿದ್ದಾರೆ. ನಮಸ್ಕಾರ. ಇರ್ಷಾದ್ ಅವರೇ, ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮನೆಗೆ ಹೋಗಿ ಮತಯಾಚನೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಇನ್ನೇನು ಕೂಡ ಓಪನ್ ಸೀಕ್ರೆಟ್ ಅಂತಲೇ ಹೇಳೋದಾದರೆ ಕತ್ತಲ ಕರಾಮತ ಆರಂಭ ಆಗುತ್ತೆ. ಬಟ್ ಪ್ರಜ್ಞಾವಂತಕ ಆ ಮತದಾರ ಪ್ರಭುಗಳು ಪ್ರಜ್ಞೆಯಿಂದ ಅಭ್ಯರ್ಥಿಯ ಆಯ್ಕೆ ಮಾಡಿದ್ರೆ ಡೆಫಿನೆಟ್ಲಿ ಆ ಭಾಗಕ್ಕೆ ಒಬ್ಬೊಳ್ಳೆ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬಹುದು. ಆ ನಿಟ್ಟಿನಲ್ಲಿ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಾ? ಮೇಡಮ್, ಖಂಡಿತ ಮಾಡ್ತಾರೆ ಮೇಡಮ್. ಪ್ರಜಾಪ್ರಭುತ್ವದಲ್ಲಿ ಇದು ಎಲೆಕ್ಷನ್ ಅನ್ನೋದು ಒಂದು ಹಬ್ಬ ಥರ ಸಿಚುವೇಶನ್. ಜನರಿಗೆ 5 ವರ್ಷಕ್ಕೆ ಒಂದ್ಸತಿ ಸಿಗೋ ಸೌಭಾಗ್ಯ ದಾವಣಗೆರೆ ಜನರಿಗೆ 2ನೇ ಸತಿ ಸಿಕ್ಕಿದೆ. ಅದು ಜನರು ಯಾವ ಥರ ಯೂಟಿಲೈಸ್ ಮಾಡ್ಕೊಳ್ತಾರತ್ತ ಜನರ ಮೇಲೆ ಬಿಡಬೇಕು. ನಾವು ಎಲ್ಲ ಪಕ್ಷದವರು, ಕಾಂಗ್ರೆಸ್, BJP, ದಳ, ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಎಲ್ಲರೂ ಕ್ಯಾಂಪೇನ್ ಮಾಡಿದ್ದೀವಿ. ನಮ್ದು ಏನೇನಿದೆ ಅಂತ ಎಲ್ಲ ಜನರ ಹತ್ರ ಹೋಗಿ ಹೇಳಿದ್ದೀವಿ. ಇವಾಗ ಜನರ ಮೇಲೆ ಬಿಟ್ಟಿದ್ದೀವಿ. ಅವ್ರಿಗೆ ಒಳ್ಳೆ ಅವಕಾಶ ಇದು ಎಂಥ ಸಿಚುವೇಶನ್ ಅಂದರೆ ದಾವಣಗೆರೆ ಜನರಿಗೆ ಈ ಟೈಮಲ್ಲಿ ಏನಾದರೂ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅಂದರೆ ಕಡಿಮೆ ಅಂದರೂ ಒಂದು 25-30 ವರ್ಷದಿಂದ ಒಂದು ಫ್ಯಾಮಿಲಿ ಹಿಂದೆನೇ ಬಿಟ್ಕೊಂಡು ಬಂದಿದ್ದಾರೆ. ಅದು ಒಂದು ಒಳ್ಳೆ ಅವಕಾಶ. ಬದಲಾವಣೆ ಅನ್ನೋದು ಬರಲಿ. ನಾನು ಈ ಪಕ್ಷಕ್ಕೆ ಮಾಡಿ ಆ ಪಕ್ಷಕ್ಕೆ ಮಾಡಿ, ನಮ್ಮ ಕಡೆಯಿಂದ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಒಂದು ಒಳ್ಳೆ ಎಜುಕೇಟೆಡ್ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ಸಹಜವಾಗಿ ನನ್ನ ಪಕ್ಷಕ್ಕೆ ನಾನು ಬೆಂಬಲ ಕೇಳೋದು ಅದು 100% ಎಲ್ಲರಿಗೂ ಅವಕಾಶ ಇದೆ. ಆದರೆ ಜನರು ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಇಂಥ ಟೈಮಲ್ಲಿ ಬರೀ ದುಡ್ಡು, ಅವ್ರ ಫ್ಯಾಮ್ಲಿ, CM ಬಂದರು, DCM ಬಂದರು, ಇವ್ರು ಬಂದರು, ಅವ್ರು ಬಂದರು ಅಂದ್ಕೊಂಡು ನೋಡ್ಕೊಂಡು ಏನಾದರೂ ನೀವು ವೋಟ್ ಮಾಡಿದ್ರೆ ಇನ್ನೂ ಒಂದು 25-30 ವರ್ಷ ಒಂದೇ ಫ್ಯಾಮ್ಲಿಗೆ ನೀವು ಏನೋ ಹೇಳ್ತಾರಲ್ಲ ಮೇಡಮ್, ಅದೇ ಥರ ಅವ್ರಿಗೆ ಮನೆ ಆಗೋ ಥರ ಕೆಲಸ ಆಗಬಾರ್ದು. ಒಂದು ಒಳ್ಳೆ ಅವಕಾಶ, ಜನರು ತೀರ್ಮಾನ ತಗೊಳ್ಳಿ, ಬದಲಾವಣೆ ಅನ್ನೋದು ಆಗಲಿ. ಜನರ ಮೇಲೆ ಬಿಟ್ಟಿದ್ದೀವಿ ಯಾವ ಥರ ಯೂಸ್ ಮಾಡ್ಕೊಳ್ತಾರಂತ. ಇವಾಗ ಅಜರುದ್ದೀನ್ ಯಾವ ಆಂಧ್ರದಿಂದ ಬಂದು ಕರ್ನಾಟಕದ ಬಗ್ಗೆ ಪ್ರಚಾರ ಮಾಡ್ತಾರಂತ ನಾನು ಕೇಳ್ಪಟ್ಟೆ. ಒಂಥರ ಆಶ್ಚರ್ಯ ಆಗೋ ಸಂಗತಿ. ಕರ್ನಾಟಕದ ಬೈ ಎಲೆಕ್ಷನ್, ಕರ್ನಾಟಕದ ಆಲ್ಮೋಸ್ಟ್ ಇಡೀ ಕರ್ನಾಟಕ ಕ್ಯಾಬಿನೆಟ್ ಹೋಗಿದೆ. ಇವಾಗ ಬೇರೆ ಸ್ಟೇಟಿಂದಾನು ಜನರು ಕರ್ಕೊಂಡು ಬಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಉಪಚುನಾವಣೆ? ಇಲ್ಲ ಉಪಚುನಾವಣೆ ನಡೀತಾ ಇದೆಯಾ, ಇಲ್ಲ ಇಡೀ ಕರ್ನಾಟಕದ ಚುನಾವಣೆ ನಡೀತಾ ಇದೆ ಅಂತ ಒಂಥರ ಗೊಂದಲ ಇದೆ. ಜನರು ಯೋಚನೆ ಮಾಡಬೇಕು. ಜನರು ಇವಾಗ ಹೆಂಗಂದ್ರೆ ಕಾಂಗ್ರೆಸ್ ಇರಲಿ BJP ಇರಲಿ, ಕಾಂಗ್ರೆಸ್ ಅವ್ರು ಮೊನ್ನೆ ರಿಜ್ವಾನ್ ಅರ್ಷದ್ ಅನ್ನೋ ಒಂದು ಪ್ರಚಾರ, ನಾನು ದಾವಣಗೆರೆಯಲ್ಲಿದ್ದೆ, ಅಲ್ಲಿ ಪ್ರಚಾರದಲ್ಲಿ ಕೇಳ್ಪಟ್ಟೆ, ಇವರೆಲ್ಲ ಆಚೆಯಿಂದ ಬಂದಿರೋರ್ರಿ, ಅವ್ರಿಗೆ ನಂಬೇಡಿ ಅಂತ. ಇವರೇ ಆಚೆಯಿಂದ ಹೋಗಿ ಆಚೆಯಿಂದ ಬಂದಿರೋರ್ಗೆ ನಂಬೇಡ್ರಿ ಅಂತಾರೆ. ಜನ ಇವ್ರಿಗೆ ಹೆಂಗ್ ನಂಬೇಕು? ಇವರೇ ಆಚೆಯಿಂದ ಬಂದಿದ್ರು. ಮೈಸೂರಿಂದ ಬಂದು ಶಿವಾಜಿನಗರಕ್ಕೆ ಓಟ್ ತಗೊಂಡು ಜನರಿಗೆ ಏಮಾರಿಸಿದ್ದಾರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅವ್ರ ಆಚೆಯಿಂದ ಬಂದಿರೋರ್ಗೆ ಆಚೆಯವ್ರಿಗೆ ಓಟ್ ಮಾಡಬೇಡಿ ಅಂತಾರೆ. ಜನ ಶಿವಾಜಿನಗರನು ಜನ ಯೋಚನೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬರೋ ಎಲೆಕ್ಷನ್ ಟೈಮಲ್ಲಿ ನೀವು ಇವರು ಆಚೆಯಿಂದ ಬಂದಿರೋದ್ರಿಂದ ಇವ್ರಿಗೂ ಉತ್ತರ ಕೊಡಬೇಕು ಅನ್ನೋದು. ನೀವು
ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದಾಗ ಜನಸಾಮಾನ್ಯರ ರೆಸ್ಪಾನ್ಸ್ ಹೆಂಗಿತ್ತು? ಮೇಡಮ್, ಜನಸಾಮಾನ್ಯರು ಸೈಲೆಂಟ್ ವೋಟರ್ಸ್ ಮೇಡಮ್. ದಾವಣಗೆರೆಯಲ್ಲಿ ಯಾರು ಏನು ಹೇಳ್ತಾ ಇಲ್ಲ. ಇವಾಗ ಕಾಂಗ್ರೆಸ್ ಬಿಜೆಪಿ ಅವರು ಹೇಳ್ಬೋದು ನಾವೇ ಗೆಲ್ತೀವಿ 100ಕ್ಕೆ 100 ಅಂತ. 100ಕ್ಕೆ 100 ದುಡ್ಡು ಕೊಟ್ಟಿರೋ ಕರ್ಕೊಂಡು ಬಂದಿರೋ ಜನ ಮಾತ್ರ ಹೇಳಕ್ ಸಾಧ್ಯ. ಆದ್ರೆ ಮತದಾರ ಪ್ರಭುಗಳಿದಾರಿಲ್ಲ, ಅವ್ರು ಸೈಲೆಂಟ್ ವೋಟರ್ಸ್ ಇದ್ದಾರೆ ದಾವಣಗೆರೆಯಲ್ಲಿ. ಅವ್ರು ಯಾವ ತರ ತೀರ್ಮಾನ ತಗೊಂತಾರಂತ ಇನ್ನವ್ರಿಗೂ ಯಾರಿಗೂ ಗೊಂದಲ ಇದೆ. ಅದಕ್ಕೆ ಕಾಂಗ್ರೆಸ್ ಅವರು ಆಚೆಯಿಂದಾನೇ ಎಲ್ಲರೂ ಕರೀತಾ ಇರೋದು. 100ಕ್ಕೆ 100 ಗೆಲ್ಲೋರು ಇದ್ರೆ ಅಜರುದ್ದೀನ್ ಕರೆಯೋ ಅವಶ್ಯಕತೆನೇ ಇರಲಿಲ್ಲ. ಅವ್ರಿಗೆಲ್ಲ ಒಂದ್ ಕಡೆ ಡೌಟ್ ಇದೆ, ಇಲ್ಲ ಈ ಸತಿ ಏನಾದ್ರೂ ಒಂದು ಬದಲಾವಣೆ ಆಗುತ್ತೆ ದಾವಣಗೆರೆಯಿಂದ ಅಂತ. ಅದಕ್ಕೆ ಆಚೆಯಿಂದ ಸ್ಟಾರ್ ಕ್ಯಾಂಪೇನರ್ಸ್ ಕರೀತಾ ಇದ್ದಾರೆ. ನೋಡಿ, ಇಷ್ಟು ವರ್ಷ ಆಗಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಟ್ಕೊಟ್ಟಿಲ್ಲ ಮೇಡಮ್. ಬಿಟ್ಕೊಡೋದು ಹಿಡ್ಕೊಳ್ಳೋದು ಅದು ಅವ್ರಿಗೆ ಸೇರಿರೋದು. ಆದ್ರೆ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬದಲಾವಣೆ ಅನ್ನೋದು ಹಾಗೆ ಆಗುತ್ತೆ ಮೇಡಮ್. ದಾವಣಗೆರೆಯಲ್ಲಿ 100% ಹಾಗೆ ಆಗುತ್ತೆ. ಅದಕ್ಕೆ CM, ಡೆಪ್ಟಿ CM, ಇಡೀ ಕರ್ನಾಟಕ ಇರೋ ಮಿನಿಸ್ಟರ್ಗಳೆಲ್ಲ ಹೋಗಿ ದಾವಣಗೆರೆಯಲ್ಲಿ ಕೂತ್ಕೊಂಡಿದ್ದಾರೆ. ಆತರ 100% ಗೆಲ್ಲೋ ಸೀಟ್ ಇತ್ತಾದ್ರೆ ಯಾರು ಹೋಗ್ತಾ ಇರ್ಲಿಲ್ಲ. ಯಾರು ಕರ್ನಾಟಕದಲ್ಲಿ ಇಲ್ಲ, ಎಲ್ಲರೂ ಹೋಗಿ ದಾವಣಗೆರೆಯಲ್ಲಿ ಕೂತ್ಕೊಂಡಿದ್ದಾರೆ. ಯೋಚನೆ ಮಾಡ್ಬೇಕು ಜನ. ರಿಷಿಕ್ ಅವರೇ, ನೀವು ಮಾತಾಡಬೇಕು. ದಾವಣಗೆರೆ ಬಗ್ಗೆನೇ ಮಾತಾಡ್ತಿದ್ರಿಂದಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಟ್ಟು 25 ಅಭ್ಯರ್ಥಿಗಳಲ್ಲಿ 14 ಮುಸ್ಲಿಂ ಅಭ್ಯರ್ಥಿಗಳಿರುವುದರಿಂದಾಗಿ, ಅಲ್ಪಸಂಖ್ಯಾತರು ಇರುವುದರಿಂದಾಗಿ ಕಾಂಗ್ರೆಸ್ಗೆ ಡೆಫಿನೆಟ್ಲಿ ಇದು ಬಿಸಿ ತುಪ್ಪ ಆಗಿದೆ ಅಂತ ಅನ್ಸೋದಿಲ್ವೇ? ಮೇಡಮ್ ನೋಡಿ, ಈಗಿರೋವಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಅವ್ರಿಗೆ ಒಂದು ವೇಳೆ ಏನಾದರೂ ನಂಬರ್ಸು 110 ಅಥವಾ 109 ಅಥವಾ 111 ಏನಾದ್ರು ಇದ್ದಿದ್ರೆ ಈ 2 ಸೀಟಿನ ಮಹತ್ವ ಅಷ್ಟು ಚೆನ್ನಾಗಿದೆ ಅಥವಾ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೋಬೋದಾಯಿತು. ಯಾಕೆಂದರೆ ಅದು ಒಂದು ಸರ್ಕಾರದ ಅಳಿವಿನ ಪ್ರಶ್ನೆ ಅಂತ ಅಂದ್ಬಿಟ್ಟು. ಆದರೆ ಅವ್ರಿಗೆ ಸಾಕಷ್ಟು ಮೆಜಾರಿಟಿ ನಂಬರ್ಸ್ ಇದೆ. ಸೊ ಈ 2 ಬೈ ಎಲೆಕ್ಷನ್ಸಲ್ಲಿ ಅವರು ಗೆದ್ದರೂ ಏನೂ ಡಿಫ್ರೆನ್ಸಸ್ ಆಗಲ್ಲ, ಸೋತ್ರೂ ಏನೂ ಡಿಫ್ರೆನ್ಸಸ್ ಆಗಲ್ಲ. ಅಂದರೆ ಮೇಲ್ನೋಟಕ್ಕೆ ನಾನು ಹೇಳ್ತಾ ಇರೋದು. ಅಂಥದ್ರಲ್ಲಿ ನಿಮಗೆ ಒಂದು CM ಇಂದ ಹಿಡ್ಕೊಂಡು ಎಂಟೈರ್ ಕ್ಯಾಬಿನೆಟ್ ನಿಮಗೆ ಅಲ್ಲಿ ಒಂದು ವಾರದಿಂದ ಠಿಕಾಣಿ ಉಳಿದಾರೆ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ಅಂದ್ರೆ ಅವ್ರಿಗೆ ಆಲ್ರೆಡಿ ಅವರ ರಿಪೋರ್ಟ್ ಕಾರ್ಡ್ ಕಣ್ಣು ಕಾಣಿಸ್ತಾ ಇದೆ. ಅಲ್ಲ, ನೀವು ಹೇಳೋದಾದ್ರೆ 109, 110 ಏನಾದ್ರು ಇತ್ತು ಅಂದ್ರೆ ಆ ಮ್ಯಾಜಿಕ್ ನಂಬರ್ ರೀಚ್ ಮಾಡೋದಕ್ಕೆ ಒದ್ದಾಡಬೇಕಾಗಿತ್ತು, ಈ ಉಪಚುನಾವಣೆಗೆ ಇಂಪಾರ್ಟೆನ್ಸ್ ಇರ್ತಿತ್ತು ಅನ್ನೋ ಮೀನಿಂಗ್ ಅಲ್ಲೇ ತಗೊಳ್ಳೋದಾದ್ರೆ ಈಗ ಯಾಕೆ ಕ್ಯಾಬಿನೆಟ್ ಅಲ್ಲಿದೆ? ಅದನ್ನೇ ಹೇಳ್ತಿರೋದು ನಾನು. ನಿಮ್ಗೆ ಏನಾಗಿದೆ, ಈ 2.5 ವರ್ಷದಲ್ಲಿ ಕಾಂಗ್ರೆಸ್ ಅವರ ಏನು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ, ಕರ್ನಾಟಕ ರಾಜ್ಯದ ಜನರು ತಿರಸ್ಕರಿಸ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಅದು ಇಂಟರ್ನಲ್ ರಿಪೋರ್ಟ್ ಆಲ್ರೆಡಿ ಗೊತ್ತಾಗಿದೆ. ಸೊ ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ಇವ್ರಿಗೆ ಅರ್ಥ ಆಗಿದೆ. ಸೊ ಇವಾಗ ಇಲ್ಲಿ ಇರುವಂತದ್ದು 2 ಬೈ ಎಲೆಕ್ಷನ್ಸ್ ಅಲ್ಲಿ ಗೆಲುವು ಸೋಲು ಅನ್ನೋದಕ್ಕಿಂತ ಸರ್ಕಾರದ ರಿಪೋರ್ಟ್ ಕಾರ್ಡ್ ಇದು ಅನ್ನೋವಂಥದ್ದು ಸರ್ಕಾರಕ್ಕೆ ಅರ್ಥ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಇದ್ರ ವಿಚಾರವಾಗಿ ನಿಮಗೆ CM ಇಂದ ಹಿಡ್ಕೊಂಡು DCM ಹಿಡ್ಕೊಂಡು ಎಂಟೈರ್ ಟೀಮ್ ಅಲ್ಲೇ ಇದೆ. ಸೊ ನಾನು ಕೇಳಕ್ ಬಯಸ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ, ಈಗ ಸ್ಟಾರ್ ಪ್ರಚಾರಕರು ಅಂತ ಇರ್ತಾರೆ ಅಲ್ವಾ? ಸೊ ಸ್ಟಾರ್ ಪ್ರಚಾರಕರು ಅಂದ್ರೆ ಏನು, ಕತ್ಲಿರೋ ಟೈಮಲ್ಲಿ ಸ್ಟಾರ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬೆಳಕು ತೋರಿಸ್ಬಿಟ್ಟು ಹೋಗ್ಬೇಕು ಅಂತ. ಸೊ ಆ ಸ್ಟಾರ್ ಅಲ್ಲಿ ಬೆಳಕೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಸ್ಟಾರ್ ಪ್ರಚಾರಕರು ಹೆಂಗಾಗ್ತಾರೆ? ಈಗ CM ಅವರು ಸ್ಟಾರ್ ಪ್ರಚಾರಕರು ಅಂತಂದ್ರೆ ಒಂದ್ ದಿವಸ ಹೋಗ್ಬೇಕು ಅಥವಾ 2 ದಿವಸ ಹೋಗ್ಬೇಕು ಬರಬೇಕು. ಇವ್ರು ಅಲ್ಲೇ ಠಿಕಾಣಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಜನರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, CM ಬರ್ತಾರೆ ಅಂದ್ರೆ ಬಿಡ್ರಿ ಒಂದ್ ವಾರದಿಂದ ಇಲ್ಲೇ ಇದ್ದಾರೆ, ಅವ್ರನ್ನ ಏನ್ ದೊಡ್ಡ ವಿಷಯ ಹೋಗಿ ನೋಡೋದು ಅಂತ ಅಂದ್ಬಿಟ್ಟು ಜನನೇ ಸೇರ್ತಾ ಇಲ್ಲ. ನಿಮಗೆ CM ಬರ್ತಾರೆ ಭಾಷಣ ಮಾಡಕ್ಕೆ ಅಂತ ಹೇಳಿದ್ರೆ 100 ಜನ ಸೇರ್ತಾ ಇಲ್ಲ ಅಲ್ಲಿ. ಇದು ಇವರ ಏನದು ಸೋ ಕಾಲ್ಡ್ ಆಡಳಿತ ಪಕ್ಷದ ಜನ ಸೇರಿಸುವಂತ ಕೆಪಾಸಿಟಿ. ಇನ್ನ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ, ಇದು ಟೋಟಲ್ 25 ಕ್ಯಾಂಡಿಡೇಟ್ಸ್ ಅಲ್ಲಿ 14ರಿಂದ 15 ಕ್ಯಾಂಡಿಡೇಟ್ಸ್ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ಸನ್ಮಾನ್ಯ ಪೈಲ್ವಾನ್ ಅವ್ರು ಏನಿದ್ದಾರೆ, ಅವ್ರಿಗೆ ಪಾಪ ಕಬಾಬ್ ತಿನ್ಸಿದ್ರು ಕರ್ಕೊಂಡೋಗಿ ಇವರು. ನಾಟ್ ಆನ್ ಅ ಲೈಟರ್ ನೋಟ್ ಹೇಳಬೇಕು ಅಂತಂದ್ರೆ, ಅಲ್ಲೆಲ್ಲ ಇರೋವಂಥವ್ರು ಕ್ಯಾ ಭಯ ಕಿಸ್ಕೋ ಡಾಲೆಂಗೆ ಓಟ್ ಅಂತ ಅವ್ರು ಮಾತಾಡಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಇನ್ಕೋ ಕಬಾಬು ಉನ್ಕೋ ಕುಷ್ಕ ಹಮ್ಕೋ ಕ್ಯಾ ಖಾಲಿ ಹಡ್ಡಿ ಅಂತ ಅನ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಜನಕ್ಕೆ ಆ ರೀತಿ ಅನ್ಸ್ಬಿಟ್ಟಿದೆ. ನಾವು ಹೇಳಬೇಕಾದ್ರೆ ಇಲ್ಲ ಈ ಸತಿ ಕಾಂಗ್ರೆಸ್ನ ಸೋಲಿಸಲೇಬೇಕು ನಾವು ಅಂತ ಅಂದ್ಬಿಟ್ಟು ಪೈಲ್ವಾನ್ ಅವ್ರು ಏನು ದಂಡನೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ನಾಮಿನೇಷನ್ ಮಾಡಿಸಿದ್ರಲ್ವಾ, ಅವಾಗ ಅವ್ರನ್ನ ನಂಬ್ಕೊಂಡು ಹೋಗಿರುವಂತಹ ಸೆಕೆಂಡ್ ಲೈನ್ ಲೀಡರ್ಸು, ಥರ್ಡ್ ಲೈನ್ ಲೀಡರ್ಸು, ಕಾರ್ಯಕರ್ತರು ಅವ್ರಿಗೆ ಜೋಶು ಹುಮ್ಮಸ್ಸು ಏನ್ ಬಂದಿರುತ್ತೆ ಹೇಳಿ, ನಾವು ಕಾಂಗ್ರೆಸ್ ವಿರುದ್ಧವಾಗಿ ಮಾಡಬೇಕು ಅನ್ನೋ ತರ ಅಂತ ಅನ್ಕೊಂಡು ಹೋಗಿರ್ತಾರೆ. ಸೊ ಇವರು ಲಾಸ್ಟ್ ಮಿನಿಟ್ ಅಲ್ಲಿ ಅದು ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಆಯ್ತೋ ನಮಗೆ ಗೊತ್ತಿಲ್ಲ. ಅದು ಅಷ್ಟೆಲ್ಲ ಅವ್ರನ್ನ ನಂಬ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಕುಂಡಿಸ್ಬಿಟ್ಟು ಕಬಾಬ್ ತಿನ್ನಿಸ್ಬಿಟ್ರೆ ಈ ಕಾರ್ಯಕರ್ತರು ಏನಂತ ಅನ್ಕೋಬೇಕು? ಕಾರ್ಯಕರ್ತರು ಹಂಗೆ ತರ ಅನ್ಕೊಳ್ಳೋದು. ನಿಮ್ಗೆ ಯಾವ್ದೋ ಪಾರ್ಟಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರನ್ನೂ ತಿಳಿಸ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ನಮ್ಗೆ ಕುಷ್ಕಾನು ಇಲ್ಲ ಏನು ಇಲ್ಲ, ಬರೀ ಏನದು ಮೂಳೆ ಕೊಡೋ ತರ ಅಂತಂದ್ರೆ ಯಾರು ಒಪ್ಕೊಳ್ತಾರೆ? ಸೊ ಯಾರು ಒಪ್ಕೊಳ್ಳೋಂಥದ್ದಿಲ್ಲ. ಇನ್ನೊಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀರಿ, ಅಲ್ಲಿ ಈ ಸತಿ ಮುಸ್ಲಿಂ ಬಾಂಧವರು ಯಾವ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ
ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕಲೂಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಆ ಅಧಿಕಾರದ ಮದ ಏರ್ಬಿಟ್ಟಿದೆ ಅಥವಾ ಅಧಿಕಾರದ ಬೇಜವಾಬ್ದಾರಿಗಳಿದೆ ಅಂತ ಹೇಳಿದ್ರೆ ಈ ಸತಿ ಸೋಲಿಸಲೇಬೇಕು ರಾಜ್ಯದಲ್ಲಿ ಅಂತ ಒಂದು. ಎರಡನೇದು ಪರ್ಟಿಕ್ಯುಲರ್ ಆಗಿ ದಾವಣಗೆರೆದೇ ಮಾತಾಡೋದಾದ್ರೆ 20-25 ವರ್ಷದಿಂದ ಒಂದೇ ಫ್ಯಾಮಿಲಿ ರೂಲ್ ಮಾಡ್ಕೊಂಡು ಬಂದಿದ್ದಾರೆ ರೀ, ಬೇರೆಯವ್ರಿಗೂ ಕೊಟ್ಟಿಲ್ಲ, ಇವ್ರಿಗೆ ಪ್ರಾಮಿಸ್ ಮಾಡಿದ್ರು ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಮುಸ್ಲಿಮ್ಸು ಎಲ್ಲ ಬೇರೆ ಎಲ್ಲ ಅಹಿಂದ ಅವರು ಒಟ್ಟಿಗೆ ಆಗಿದ್ದಾರೆ, ಬರೀ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಒಟ್ಟು ಅಹಿಂದಾರು ಒಟ್ಟಿಗೆ ಆಗ್ಬಿಟ್ಟು ಏನಾಗಿದ್ದಾರೆ ಈ ಸತಿ ಯಾವುದೇ ಕಾರಣಕ್ಕೂ ಯಾರದು ನಿಮಗೆ ಕ್ಯಾಂಡಿಡೇಟ್ ಯಾರು ನಿಂತ್ಕೊಂಡಿದಾರಲ್ಲ ಅವರನ್ನ ಯಾವುದೇ ಕಾರಣಕ್ಕೂ ಸಮರ್ಥ ಅವರಿಗೆ ಈ ಸತಿ ನಾವು ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅನ್ನೋಂಥದ್ದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಓಕೆ, ಬಾಲಕೃಷ್ಣ ಅವರೇ ನೀವು ಹೇಳಬೇಕು, ಸರ್ಕಾರಕ್ಕೆ ಇದು ಪ್ರತಿಷ್ಠೆ ಆಗಿದೆ, ಆ ಪ್ರತಿಷ್ಠೆನೇ ಬಿಜೆಪಿ ಮತ್ತು JDS ಅಸ್ತ್ರ ಆಗಿದೆ ಅಂತ ಹೇಳಿ ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಆ್ಯಂಡ್ 14 ಮುಸ್ಲಿಂ ಕ್ಯಾಂಡಿಡೇಟ್ ಇರೋದೇ ನಿಮ್ಗೊಂದು ರೀತಿ ಅಷ್ಟು ಸುಲಭ ಇಲ್ಲ ಅನ್ನುವಂಥ ಸ್ಥಿತಿನ ತಂದಿದ್ಯಾ ಹೇಗೆ? ನೋಡಿ, ಈ ನಮಗೆ ಚುನಾವಣೆ ತಾವು ಹೇಳಿದ ರೀತಿನಲ್ಲಿ ಪ್ರತಿಷ್ಠೆ, ನಾವು ಪ್ರತಿಷ್ಠೆ ಆಗಿ ತಗೊಳ್ಳಲ್ಲ, ನಾವು ಜಸ್ಟ್ ಒಂದು ಏನು ನಾವು ಜನಸೇವೆ ಮಾಡಿದ್ದೀವಿ, ಸೊ ನಾವು ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಕೂಲಿ ಕೇಳೋ ಅಂಥ ಕೆಲಸ ಅಷ್ಟೇ ಒಂದು. ಎರಡನೇದಾಗಿ ನೋಡಿ, ತಾವು ಏನು ಹೇಳಿದ್ರಿ ಎರಡನೇ ಪ್ರಶ್ನೆ? 14 ಕ್ಯಾಂಡಿಡೇಟ್ ಇದ್ದಾರೆ ಅಲ್ಪಸಂಖ್ಯಾತರು, ಅದನ್ನು ಅಷ್ಟು ಸುಲಭವಾಗಿ ನೀವು ಈ ಚುನಾವಣೆಯನ್ನು ಗೆಲ್ಲೋದಕ್ಕಾಗೋದಿಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡಿದ್ಯಾ ಹೆಂಗೆ ಅಂತ? ಇಲ್ಲ, ಖಂಡಿತವಾಗೂ ಇಲ್ಲ. ನೋಡಿ, ನಮಗೆ ದಾವಣಗೆರೆ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಒಬ್ಬ ಸಮರ್ಥ ಯುವಕರಿದ್ದಾರೆ. ಜೊತೆಗೆ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ಅವರ ಅವರ ತಾಯಿಯವರ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಅದೇ ಕ್ಷೇತ್ರದಲ್ಲಿ ಅವರು ಮನೆಗೂ ತಲುಪಿ ಮತವನ್ನು ಕೇಳಿ ಅದನ್ನು ಲೀಡ್ ಮಾಡಿದಂಥವ್ರು ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಅವರು ಆ ಒಂದು ಕುಟುಂಬಕ್ಕೂ ಕೂಡ ಒಳ್ಳೆ ಹೆಸರಿದೆ. ಸೊ ಅದ್ರ ಜೊತೆಯಲ್ಲಿ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಆ ಮೇಟಿಯವರ ಪುತ್ರನಿಗೆ ನಾವು ಕೊಟ್ಟಿದ್ದೀವಿ, ಅವರು ಯುವಕರಿದ್ದಾರೆ. ಸೊ ಅದ್ರ ಜೊತೆಗೆ ಅಲ್ಲಿ ಬಾಗಲಕೋಟೆಯ ಸುತ್ತಮುತ್ತಲಿನ ಎಲ್ಲ ನಮ್ಮ ನಾಯಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಾವಣಗೆರೆಯಲ್ಲೂ ಕೂಡ ಇವತ್ತು ಎಲ್ಲ ಒಂದು ನಾಯಕರುಗಳು ಕೂಡ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ಬಾಲಕೃಷ್ಣ ಅವರೇ, ನೀವು ರಾಜಕೀಯವನ್ನ ನಿನ್ನೆ ಮೊನ್ನೆ ಬಲ್ಲವರಲ್ಲ, ಹಲವಾರು ವರ್ಷಗಳಿಂದ ಈ ರಾಜಕೀಯದ ಏಳು ಬೀಳುಗಳನ್ನ ಹಲವಾರು ಪೊಟ್ಟುಗಳನ್ನ ಗಮನಿಸಿದ್ದೀರಿ. ಇದೊಂದು ಸೇವಾ ಕ್ಷೇತ್ರ ಅನ್ನಿಸ್ಕೊಂಡ್ರು ಕೂಡ ಜನಸಾಮಾನ್ಯರನ್ನ ತಲುಪಬೇಕು ಅನ್ನೋದಾದ್ರೆ ಮೊದಲನೇ ಸತಿನೇ ಎಲ್ಲ ಕಲ್ತುಬಿಡಿ ಅಂತ ನಾನು ಹೇಳಲಾರೆ. ಸಮರ್ಥ ಶಾಮನೂರ್ ಅವರು ಮಾತನಾಡುವಂಥ ಪರಿಯನ್ನ ಗಮನಿಸಿದ್ದೀರಿ. ಈಗಷ್ಟೇ ಉಮೇಶ್ ಮೇಟಿ ಅವರು ಮಾತಾಡ್ತಿದ್ರು, ಅದನ್ನು ಕೂಡ ನೀವು ಗಮನಿಸಿದ್ದೀರಿ. ಹಾಗಾಗಿ ಇವರು ಜನರನ್ನು ರೀಚ್ ಮಾಡಿಸ್ತೀರಾ ನೀವು? ಇಸ್ ಇಟ್ ಪಾಸಿಬಲ್? ಮೇಡಮ್, ಅಂದರೆ ವಾಟ್ ಈಸ್ ಎ ಡೆಮೋಕ್ರಸಿ? ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಕೇವಲ ಅವರ ವಾಯ್ಸ್ ಹೇಗಿರುತ್ತೆ ಅಥವಾ ಅವ್ರ ಮಾತಿನ ರೀತಿ ಹೇಗಿರುತ್ತೆ ಅಷ್ಟೇ ಮುಖ್ಯ ಅಲ್ಲ. ಇವತ್ತು ನಾವು ತಮಗೊಂದು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ಕಾಮರಾಜ್ ಅಂತೇಳಿ ತಮಿಳ್ನಾಡಿನಲ್ಲಿ ಒಬ್ಬರಿದ್ರು. ಅವರು ಒಬ್ಬ ಅನಕ್ಷರಸ್ಥರು. ಅವರು ಏನಾಗುತ್ತೆ ಹೇಳಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಕೊಟ್ಟರು. ಜೊತೆಗೆ AICC ಅಧ್ಯಕ್ಷರನ್ನು ಕೂಡ ಆದರು ರಾಷ್ಟ್ರ ಮಟ್ಟದಲ್ಲಿ. ಅಂಥ ಆಡಳಿತಗಾರನ ತಮಿಳುನಾಡು ಇವತ್ತಿಗೂ ನೋಡಿಲ್ಲ. ಅಂಥ ಒಂದು ಆಡಳಿತವನ್ನು ಕಾಮರಾಜ್ ಅವರು ಕೊಟ್ಟರು. ಇವತ್ತಿಗೂ ಕೆಲವೊಂದು ರಾಜಕಾರಣದಲ್ಲಿ ಕಾಮರಾಜ್ ಸೂತ್ರ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ದಟ್ ಈಸ್ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೀನಿ. ಈಗ ತಾವು ಹೇಳಿದ್ರಿ ಏನಂತೇಳಿ, ಮಿತ್ರರು ಹೇಳಿದ್ರು ಏನು ಎಜುಕೇಟೆಡ್ ಅಂತ. ಓಕೆ, ಬೇರೆ ಪಕ್ಷದವರು ಎಜುಕೇಟೆಡ್ಗಳಿದ್ರೆ ನಾವು ಗೌರವ ಕೊಡೋಣ, ನಮ್ಮ ಕ್ಯಾಂಡಿಡೇಟು ದಾವಣಗೆರೆಯಲ್ಲಿ ಎಜುಕೇಟೆಡ್ ಇದ್ದಾರೆ. ಆದರೆ ಒಂದು ಸ್ಪಷ್ಟಪಡಿಸ್ತೀನಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವೆಲ್ಲ ಎಜುಕೇಟೆಡ್ಡು ನಾಟ್ ಎಜುಕೇಟೆಡ್ಡು ಇವೆಲ್ಲ ಕೆಲವೊಂದು ಇದಾವಲ್ಲ, ಅವೆಲ್ಲ ಅಲ್ಲ. ಅದನ್ನು ಚರ್ಚೆನೆ ಮಾಡ್ತಕ್ಕಂಥದ್ದಲ್ಲ. ಒಂದು ನಿಮಿಷ ಹೇಳ್ತೀನಿ, ಅದು ಅವ್ರ ಹಕ್ಕು. ಒಂದು ನಿಮಿಷ ಮೇಡಮ್, ನಾನು ಹೇಳ್ತಕ್ಕಂಥದ್ದು ಕಲ್ಪನೆ ಇಷ್ಟೇ, ಹಕ್ಕು ಇರ್ಲಿ, ಆಮೇಲೆ ಒಂದು ನಿಮಿಷ ಮೇಡಮ್, ನಾನು ಹೇಳಿದೆ ಈಗ ಕಾಮರಾಜ್ ಉದಾಹರಣೆ ಅದಕ್ಕೆ ಕೊಟ್ಟೆ ನಾನು. ಅದಿರ್ಲಿ, ಅದು ಚರ್ಚೆ ಮಾಡೋಣ. ಮೂರನೇದಾಗಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಕೆಲವು ಪ್ರಚಾರದ ವೈಖರಿ ಬಗ್ಗೆ ವಿರೋಧ ಪಕ್ಷಗಳು ಮಾತನಾಡಿದ್ವು. ಮೇಡಮ್, ತಮಗೊಂದು ನೆನಪು ಮಾಡ್ತೀನಿ ನಾನು. ಹೌದು, ನಮ್ಮ ಒಂದು ಸಚಿವರು ಅಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದೀವಿ ಅಲ್ಲ. ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಏನು 2020ರಲ್ಲಿ ಏನು ಆಪರೇಷನ್ ಕಮಲ ಆದ ನಂತರ ಅಧಿಕಾರಕ್ಕೆ ಬಂದ್ರಲ್ಲ, ಅವಾಗ 15-16 ಸೀಟ್ ಚುನಾವಣೆ ನಡೀತಲ್ಲ. ಆಗ ಎಲ್ಲ ಸಚಿವರು ಕೂಡ ಸಾಲದಕ್ಕೆ ಯಾರಿಗೆ ರಾಜೀನಾಮೆ ಕೊಟ್ಟರು ಅವ್ರಿಗೆ ಸಚಿವರು ಮಾಡಿ ಹೋದ್ರು. ಒಂದು ನಿಮಿಷ ಮೇಡಮ್. ಎರಡನೇದಾಗಿ JDSನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ 2007ರಲ್ಲಿ. ಆ ಸಂದರ್ಭದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ ಅಕ್ಷರಶಃ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು 10 ದಿನ ಅಲ್ಲಿದ್ರು. ಸೊ ಹಾಗಾದರೆ ಅದು ಏನಕ್ಕಿದ್ರು ಮೇಡಮ್? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ
ಒಂದು ಕಾರ್ಯಕರ್ತನಿಲ್ಲಿ ಅಥವಾ normal situation ಬೇರೆ, crisis ಬೇರೆ. ಈಗ ಸೆಕೆಂಡ್ crisis ಇದೆ. ಸ್ಟೇಜ್ ಅಲ್ಲಿ ವಾದ ಮಾಡೋಣ ದಯಮಾಡಿ. ಅಲ್ಲ, ನೀವು ಸಾಕಷ್ಟು time ತಗೊಂಡಿದ್ದೀರಾ, ಸಾಕಷ್ಟು time ತಗೊಂಡಿದ್ದೀರಾ. ನೀವು already 6-7 ನಿಮಿಷ ತಗೊಂಡಿದ್ದೀರಾ. ನೀವು 6-7 ನಿಮಿಷ time ತಗೊಂಡಿದ್ದೀರಾ. Crisis ಇರೋಂಥ time ಅಲ್ಲಿ diesel ಇಲ್ಲ, petrol ಇಲ್ಲ, gas ಇಲ್ಲ, ಭಯ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಭಯ ಇವ್ರು ನಿಮಗೆ. ನಿಂತ್ಕೊಂಡಿದ್ದಾರೆ. ನಾನು ಭಯ ಇಲ್ಲಿ ನಿಮಗೆ. ರಾಜ್ಯದ ಜವಾಬ್ದಾರಿ ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಇಲ್ಲ, ಆಗಿರೋದು control ಮಾಡಿ ಮೇಡಮ್, please. ಏನ್ ಮಾಡ್ಬೇಕಾಗಿತ್ತು? ಒಂದು decorum maintain ಮಾಡಿ. ನಾನು ಆರಂಭದಲ್ಲಿ reaction ನಲ್ಲಿ ಜನರ ರಕ್ಷಣೆ ಮಾಡೋರು ಯಾರ್ರಿ? ಮೇಡಮ್, ಈ ಓಕೆ, ರಕ್ಷಣೆ ಮಾಡೋರು ಯಾರು? ಬಾಲಕೃಷ್ಣ ಅವರೇ, ನಿಮ್ ಟೈಮ್ ಆಯ್ತು. ಯಾಕೆ ಅಂದ್ರೆ 7 minutes ತಗೊಂಡಿದ್ದೀರಿ. ಗಾಟ್ ಇಟ್ ಮೇಡಮ್, ಒಂದೇ ನಿಮಿಷ. ಜಸ್ಟ್ ಇಲ್ಲ ನೋಡಿ 18 ಆಯ್ತು. ನನಗೆ ಒಂದು ನಿಮಿಷ, ಇನ್ನು ಇಲ್ಲ ಆ 1 ನಿಮಿಷ ನೆಕ್ಸ್ಟ್ ಅರ್ಧ ನಿಮಿಷ ಕೊಡಿ, ಇನ್ನು 30 seconds ಕೊಡಿ ನನಗೆ. ಇಲ್ಲ Just 30 seconds. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಕಾಂತಿ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕಾಂತಿ ಶೆಟ್ಟಿ ಅವರೇ. ನಮಸ್ತೆ. ಉಪಚುನಾವಣೆ ಬರಬೇಕಾಯ್ತು. ಅಜಯ್ ಅವರು, ಯಶವಂತ್ ಅವರು, ರೇಣುಕಾಚಾರ್ಯ ಅವರು, GM ಸಿದ್ದೇಶ್ವರ್ ಅವರೆಲ್ಲ ಒಗ್ಗಟ್ಟಿನಿಂದ ಬಿಜೆಪಿಯನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಿಸೋದಕ್ಕೆ ಅಥವಾ ಈ ಚುನಾವಣಾ ಪ್ರಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರೋದಕ್ಕೆ, ಇಲ್ಲಾಂದ್ರೆ ಎಲ್ಲ ಛಿದ್ರ ಆಗೋಗಿತ್ತಲ್ಲ, ಏನು ಹೇಳ್ತೀರಿ? ಪಾರ್ಟಿ ಒಳಗಿನ ಏನು ಒಗ್ಗಟ್ಟಿದೆ ಅದು ಖಂಡಿತ ನಾವು ಪಾರ್ಟಿ ವರಿಷ್ಠರು ನೋಡ್ಕೊಳ್ತಾರೆ. ಸಣ್ಣ ಪುಟ್ಟದ್ದು ಏನೇ ಇದ್ರೂ ಸರಿಪಡ್ಕೋತಾರೆ. ಎಲ್ಲ ಕಡೆ ಅದು ಇದ್ದಿರೋದು ಸರ್ವೇ ಸಾಮಾನ್ಯ. ನಾನು ಈಗ ಒಂದು ಮಾತು ನೆನಪಿ ಬಿಡ್ತಾ ಇದ್ದೆ ದಿವ್ಯಾ. 20 ಸಚಿವರು 50 ಶಾಸಕರು ಹೋಗಿ ಅಲ್ಲಿ ಇಡೀ ಆಡಳಿತದ ಒಂದು ಇಡೀ ಯಂತ್ರನೇ ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ, ಈ ತರ ಕ್ಯಾನ್ವಾಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಭಯ ಇರಬೇಕು. ಯಾವ ತರ ಅವ್ರಿಗೆ ಇಷ್ಟು ವರ್ಷದ ಭದ್ರಕೋಟೆ ಅಂತ ಹೇಳ್ಕೊಂಡು ಬಂದವರಿಗೆ ಯಾಕ್ರಿ ಇಷ್ಟೊಂದು ಭಯ ಅವರಿಗೆ? ಅಲ್ಲ, 50 ಜನ ಶಾಸಕರು 20 ಜನ ಸಚಿವರಲ್ಲಿ ಇರ್ಬೇಕಾ? ಇಡೀ ಆಡಳಿತ ಯಂತ್ರನೇ ನೋಡಿ ಅವ್ರಿಗೇನ್ ಭಯ ಅಂತ ಹೇಳಿದ್ರೆ ಅವ್ರವ್ರ ಕ್ಷೇತ್ರನ ಅವ್ರವ್ರು ಉಳಿಸ್ಕೊಳ್ಳಕ್ಕೆ ಅವರದ್ದೇ ಆದಂತ ಪ್ರಯತ್ನ ಮಾಡ್ತಾರೆ. ನಿಮ್ಗೆ ಇದ್ರಲ್ಲಿ ದೋಷ ಕಾಣುತ್ತೆ? ಖಂಡಿತ ಸರ್ಕಾರಿ ಏನು ವಾಹನವನ್ನು ಏನಿದೆ ವೆಹಿಕಲಲ್ಲಿ ದುರುಪಯೋಗ ಮಾಡ್ತಾ ಇದ್ದೀರಾ, ಅದರಲ್ಲಿ ಮತಪತ್ರ ಹಂಚ್ತಾ ಇದ್ದೀರಾ, ಅದರಲ್ಲಿ ದುಡ್ಡುಗಳು ಹಂಚ್ತಾ ಇದ್ದೀರಾ ಅಂದರೆ ಯಾವ ನ್ಯಾಯ ಇರಿದು? ಸಾಕ್ಷಿ ಇದೆಯಾ? ಬರ್ತಾ ಇದೆಯಲ್ಲ ನಿಮ್ಮ ಇದರಲ್ಲಿ ಬರ್ತಾ ಇದೆಯಲ್ಲ, ಯಾವ ಥರ ಮಾಡ್ತಾರೆ ಸರ್? ನೀವು ಹೇಳಿ, ಸರ್ಕಾರಿ ವಾಹನದಲ್ಲಿ ಮತಪತ್ರ ಯಾಕೆ ಬಂತು? ಇದು ಸರಿ ಇದೆಯಾ? ಅಂದ್ರೆ ಯಾವ ತರ ಆಡಳಿತ ಅಂದ್ರೆ ದುರುಪಯೋಗ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ಸಾಕ್ಷಿ ಬೇಕಾ ಜನರಿಗೆ? ಸರ್ಕಾರಿ ವಾಹನ ಏನಕ್ಕೆ ಇರೋದು? ಅದ್ರಲ್ಲಿ ಮತಪತ್ರ ಯಾಕೆ ಬರ್ತಾ ಇದೆ? ಮಾಡ್ಲಿ. ನಾನು ಹೇಳೋದಿಷ್ಟೇ, ಅವ್ರೇನ್ ತಿಳ್ಕೊಂಡಿದ್ರು, ಅಲ್ಪಸಂಖ್ಯಾತರು ಬರೀ ಮತಕ್ಕೋಸ್ಕರ ಅವ್ರು ಇಟ್ಕೊಂಡಿದ್ರು ನಿಜ. ಬರೀ ದಾವಣಗೆರೆ ಇಲ್ಲಿ ಏನು ಉಪಸಮರ ನಡೀತಾ ಇದಲ್ಲ ಅಲ್ಲಿಗೆ ಮಾತ್ರ ಅಲ್ಲ, ಎಲ್ಲಾ ಕಡೆ ಪಂಚರಾಜ್ಯದಲ್ಲಿ ಏನೇನು ನಡೀತಾ ಇದೆ ಎಲ್ಲಾ ಕಡೆನೂ ಇದು ಎಫೆಕ್ಟ್ ಆಗುತ್ತೆ. ಈಗ ಜಮೀರ್ ಅವರಲ್ಲಿ ಹೋಗಿದ್ದಾರೆ ಬೇರೆ ಕಡೆಗೆ ಮತ ಕೇಳಕ್ಕೆ, ಯಾವ ಇದರಿಂದ ಮತ ಕೇಳ್ತಾರೆ? ಈಗ ನಾನು ಹೇಳೋದು ಪರ್ಟಿಕ್ಯುಲರ್ ಆಗಿ ದಾವಣಗೆರೆಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳ ಮತವೇ ನಿರ್ಣಾಯಕ. ಏನು ಇವಾಗ ನಿಮಗೆ ಅಲ್ಪಸಂಖ್ಯಾತರ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟು? ನಾನು ಪ್ರೀತಿ ಅಂತ ಹೇಳ್ತಾ ಇಲ್ಲ, ನಾನು ಹೇಳೋದಿಷ್ಟು, ಯಾವತ್ತಿದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅಂತ ಹೇಳಿ ಯಾವುದೇ ಒಂದು ಸ್ಕೀಮನ್ನು ಕೊಟ್ಟಿದ್ದಿಲ್ಲ. ಅದೇನೇ ಮಾಡಿದ್ರು ಧರ್ಮಗಳನ್ನು ಒಡೆಯುವ ನೀತಿ ಏನೇ ಇದ್ರು ಮಾನ್ಯ ಸಿದ್ದರಾಮಯ್ಯನವರು, ನಾವು ಯಾವ್ದಾದ್ರು ಭಾರತೀಯ ಜನತಾ ಪಾರ್ಟಿ ಈ ಧರ್ಮಕ್ಕೆ ಇದು ಈ ಜಾತಿಗೆ ಇದು ಕೊಟ್ಟದ್ದು ನೋಡಿದೀರಾ? ಅವ್ರು ಕೊಡ್ತಾರೆ. ಇದು ಬರೀ ಇದು ಓಲೈಕೆ ರಾಜಕಾರಣ. ಅವ್ರು ಕೊಟ್ಟಿರೋದು ಬರೀ ಓಲೈಕೆ ರಾಜಕಾರಣ. ಒಳ್ಳೆ ಮತ ಬ್ಯಾಂಕ್ಗೋಸ್ಕರ, ಓಟಿಗೋಸ್ಕರ, ಚುನಾವಣೆಗೋಸ್ಕರ ಮಾತ್ರ ಅವರನ್ನು ಬಳಸ್ಕೋತಾ ಇದ್ದಾರೆ. ನೋಡಿ, ಅವರು ಇಷ್ಟು ಇಡೀ ದೇಶದಲ್ಲಿ ಎಲ್ಲ ಕಡೆ ವೋಟ್ ಹಾಕ್ತಾರಂದ್ರೆ ಅಲ್ಲಿ 80,000 ಜನ ಇರುವಾಗ ಅವ್ರು ಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಯಾಕೆ? ಒಂದು ವೇಳೆ ಕಾಂಗ್ರೆಸ್ನ ಒಂದು ಕೆಲವು ಮನೆತನ, ಅವ್ರ ಮನೆ ಏನಿದೆ, ಶಾಮನೂರು ಕುಟುಂಬ ಇರ್ಬೋದು, ಇನ್ನೊಂದಿರ್ಬೋದು, ಕಾಂಗ್ರೆಸ್ ಅದರ ಅಂಡರಲ್ಲಿದೆ. ಕಾಂಗ್ರೆಸ್ಸಿನ ಅಂಡರಲ್ಲಿ ಅವರಿಲ್ಲ. ಯಾಕಂದ್ರೆ ಮೊದಲೇ ಹೋಗಿ ಅವರು ನಾಮಿನೇಷನ್ ಹಾಕ್ಬಿಟ್ಟಿದ್ದಾರೆ. ಅದು ಜಗಜ್ಜಾಹೀರಾಗಿದೆ. ಇವ್ರು ನೀವು ಟಿಕೆಟ್ ಕೊಡಿ ಅಥವಾ ಏನೋ ಮಾಡಿ ನಾವು ಹೋಗಿ ನಿಲ್ತೀವಿ ಅಂದ್ರೆ ಇವ್ರು ಹೋಗ್ಬೇಕು, ಅಲ್ಲಿ ಹೋಗಿ ಕೈಕಾಲಿಡಕ್ಕೆ, ಹೌದಪ್ಪ ನೀವೇ ನಮಗೆ ಕ್ಯಾಂಡಿಡೇಟ್ ಅಂತ. 40 ವರ್ಷದಲ್ಲಿ ಅವ್ರು ಅಲ್ಪಸಂಖ್ಯಾತರ ಅಂತ ಹೇಳ್ತಾ ಇಲ್ಲ, ಯಾರೋ ಒಬ್ಬ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಯಾರನ್ನು ಅವ್ರು ರೆಡಿ ಮಾಡಿಲ್ಲ. ಮತ್ತೆ ಇವರೇ ವಿನ್ ಜನರಿಗೆ ಈಗ ಏನಕ್ಕೆ ನಾವು ಇಷ್ಟು ಧೈರ್ಯವಾಗಿ ಅವರು ವಿನ್ ಆಗಲ್ಲ ಅಂತ ಹೇಳ್ತೀನಿ ಕೇಳಿ. ಇನ್ನು ವೋಟ್ ಹಾಕುವವರು ಅಲ್ಲಿ 13 ಜನ ಅಲ್ಪಸಂಖ್ಯಾತರೇ ನಿಂತ್ಕೊಂಡಿದ್ದಾರೆ. 14 ಜನ. ಆ 14 ಜನದಲ್ಲಿ ನೀವು ಒಂದು ಜಸ್ಟ್ ಯೋಚನೆ ಮಾಡಿ. ಅದ್ರಲ್ಲಿ ಕೆಲವರು ನೀವೇ ಫಂಡಿಂಗ್ ಅಂತಲ್ಲ, ನೀವೇ ಇದ್ದೀರಂತಲ್ಲ. ನೋಡಿ, ಫಂಡಿಂಗ್ ಇನ್ನೊಂದ ಮತ್ತೊಂದ 47 ವರ್ಷಗಳ ಸುಲಿಗೆ ಅಂತ್ಯವಾಗಲಿದೆ. 47 ವರ್ಷದ ಸುಲಿಗೆ ಏನಿದೆಲ್ಲ ಅದು ಅಂತ್ಯವಾಗಿದೆ. ನಿಜಕ್ಕೂ ಇಲ್ಲೊಂದು ಐತಿಹಾಸಿಕ ನಿರ್ಣಯ ಇಲ್ಲಿ ಗೊತ್ತಾಗುತ್ತೆ. ಈಗ ಇವರು ಬೇರೆ 14 ಅಭ್ಯರ್ಥಿಗಳಲ್ಲಿ ಕೆಲವರು ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 17 ಬಜೆಟ್ ಮಂಡಿಸಿರುವಂತಹ ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಬಾಗಲಕೋಟೆ ನೆನಪೇ ಆಗಿಲ್ಲ ಅವರಿಗೆ.
ಅಲ್ಲ ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಜಾಗ ಅವರಿಗೆ. 17 ಬಜೆಟ್ ಮಂಡಿಸಿದಂತ ಇವರು 3 ವರ್ಷದಲ್ಲಿ ಅವರಿಗೆ ಈ ಬಜೆಟ್ ಅಲ್ಲಿ ಏನಾದ್ರು ಕೊಟ್ಟಿದಾರ ಅಥವಾ ಅವ್ರು ಏನು ಘೋಷಣೆ ಮಾಡಿದ್ದಾರೆ ಏನಾದ್ರೂ ಒಂದು ಅದು ರಿಯಲೈಸ್ ಆಗಿದೆಯಾ? ಒಂದು ಹೇಳಿ ಈ ತರದ್ದು ಮಾತೆತ್ತಿದ್ರೆ ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳ್ತಾರಲ್ಲ. ನಾವು ಅಟ್ ಲೀಸ್ಟ್ ಭಾರತೀಯ ಜನತಾ ಪಾರ್ಟಿ 2100 ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ. ಇವರು ಕಳೆದ 3 ವರ್ಷದಿಂದ ಒಂದೇ ಒಂದು ಹಕ್ಕುಪತ್ರ ಕೊಟ್ಟಿದ್ರೆ ತೋರಿಸಿ, ಒಂದು ಹಕ್ಕುಪತ್ರ. ನಾನು ಹೇಳ್ತಿರೋದು ನೋಡಿ, ಜಾತಿ ಧರ್ಮ ಇದನ್ನೇ ಮಾತಾಡ್ತಾರೆ ಬಿಟ್ರೆ, ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಏನು ವ್ಯತ್ಯಾಸ ಆಗದೇ ಇರ್ಬೋದು, ಗವರ್ಮೆಂಟ್ಗೆ ನಿಮ್ಗೆ 2 ಸೀಟ್ ವ್ಯತ್ಯಾಸ ಆಗದೇ ಇರ್ಬೋದು, ಸಾರ್ವತ್ರಿಕ ಚುನಾವಣೆಗೆ ಇದು ಗೊತ್ತಾಗುತ್ತೆ. ಪ್ಲಸ್ ಇಲ್ಲ ದೇಶದೆಲ್ಲೆಡೆ ಏನ್ ನಡೀತಾ ಇದೆ ಎಲ್ಲಾ ಗೊತ್ತಾಗ್ತದೆ. ಬರ್ತಾ ಬರ್ತಾ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ 22 ರಾಜ್ಯದಲ್ಲಿ ನಾವು ಇದೀವಿ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ರೈಟ್ ಇರ್ಷಾದ್ ಅವರು, ನಾವು ಆಗ್ಲಿಂದ ಒಂದು ಪಾಯಿಂಟ್ ರೈಸ್ ಮಾಡ್ತಾ ಇದೀವಿ ಏನು ಅಂತ ಹೇಳಿದ್ರೆ, 25 ಅಭ್ಯರ್ಥಿಗಳಲ್ಲಿ 14 ಅಭ್ಯರ್ಥಿಗಳು ಅಲ್ಪಸಂಖ್ಯಾತರಿದ್ದಾರೆ, ಓಟುಗಳ ವಿಭಜನೆ ಆಗ್ಬೋದು, ಇದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ನೋಡಿ. ಒಟ್ಟು ಮತದಾರರು 2,31,683, ಪುರುಷರು 1,13,654, ಮಹಿಳೆಯರು 1,17,986 ಅನ್ನೋದಾದ್ರೆ, ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ ಅನ್ನೋದಾದ್ರೆ ಗೃಹಲಕ್ಷ್ಮಿ ಬೇರೆ ರೀಚ್ ಆಗಿದೆ. ಪ್ಲಸ್ ಬಹುತೇಕ ಇರ್ಬೋದಲ್ಲ ಕಾಂಗ್ರೆಸ್ಗೆ ಅಂತ ಹೇಳಿ ದಾವಣಗೆರೆ, ಬಾಗಲಕೋಟೆ ಎರಡರಲ್ಲೂ ಕೂಡ. ಮೇಡಮ್ ಇವತ್ತು ಆಕ್ಚುಲಿ ಅದೇ ಬಂಪರ್ ಕೊಟ್ಟಿರೋದು ಕರ್ನಾಟಕ ಸರ್ಕಾರದಿಂದ. ಇವತ್ತು ಗೃಹಲಕ್ಷ್ಮಿ ದುಡ್ಡು ಬಿದ್ದಿದೆ, ಅದಕ್ಕೆ ಹಾಕಿರೋದು. ಇದು ಹೆಂಗಾಗಿದೆ ಮೇಡಮ್? ಎಲ್ಲೋಯ್ತು ಗೃಹಲಕ್ಷ್ಮಿ ದುಡ್ಡು? ಫೆಬ್ರವರಿ ಮಾರ್ಚ್, ಈ ಮಾರ್ಚ್ ಮುಗಿದೋಯ್ತು. ಅಲ್ಲ, ಬಿಹಾರದಲ್ಲಿ ಚುನಾವಣೆ ನಡೀತಲ್ಲ, ಒಂದು ತಿಂಗಳು ಮುಂಚೆ ಹಾಕಿದ್ರಲ್ಲ, ಆ ರೀತಿ ಏನಾದ್ರೂ ನಾವು ಹಾಕಿದ್ವಾ? ವಿಚಾರಿಸ್ತೀನಿ. ನಾವು ಮ್ಯಾನಿಫೆಸ್ಟೋದಲ್ಲಿ ಅವಶ್ಯಕತೆ ಇರುವವರಿಗೆ, ಅಶಕ್ತರಿಗೆ ಬಿಟ್ರೆ ಕೊಟ್ಟಿಲ್ಲ. ಜನರಲ್ ಟ್ಯಾಕ್ಸ್ ದುಡ್ಡು ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಅಂತ ಮಾಡಿಲ್ಲ. ಜನರಲ್ ಟ್ಯಾಕ್ಸ್ ದುಡ್ಡು ಇಲ್ಲ ಇಲ್ಲ, ನಾನು ಒಂದೇ ಒಂದು ಪ್ರಶ್ನೆ ಏನಂದ್ರೆ ಕಾಂಗ್ರೆಸ್ ಅವ್ರಿಗೆ, ಅವ್ರು ಮಂತ್ಲಿ ಹಾಕೋ ದುಡ್ಡು ಹಾಕಿದೀವಿ ಅಂತ ಇದಾರೆ. ಬರೀ ಎಲೆಕ್ಷನ್ ಟೈಮ್ ಅಲ್ಲಿ, ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ದುಡ್ಡು ಹೆಂಗ್ ಬೀಳತ್ತೆ ಕಾಂಗ್ರೆಸ್ ಸರ್ಕಾರದಿಂದ? ಬೇರೆ ಟೈಮಲ್ಲಿ ಏನಕ್ಕೆ ಡಿಲೇ ಆಗುತ್ತೆ, ಬೇರೆ ಟೈಮಲ್ಲಿ ಏನಕ್ಕೆ ಆ ಸರ್ವರ್ ಕೆಟ್ಟೋಗುತ್ತೆ, ಬೇರೆ ಟೈಮಲ್ಲಿ ಸರ್ಕಾರ ಎಲ್ಲಿ ಸತ್ತೋಗುತ್ತೆ ಅಂತ ನಮ್ಗೆ ಪ್ರಶ್ನೆ. 5,000 ಕೋಟಿ ಗೃಹಲಕ್ಷ್ಮಿ ಹಣಕ್ಕೆ ಇವತ್ತಿಗೂ ಲೆಕ್ಕ ಸಿಕ್ಕಿಲ್ಲ ಮೇಡಮ್. ಲೆಕ್ಕ ಕೊಡೋದು ಇಲ್ಲ ಮೇಡಮ್. ಮೇಡಮ್, ಯಾವುದೇ ಕಾರಣಕ್ಕೆ ಈ ಸರ್ಕಾರ ಯಾವುದಕ್ಕೂ ಲೆಕ್ಕ ಕೊಡಲ್ಲ. ಇದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇರೋ ಸರ್ಕಾರ, ಕರ್ನಾಟಕ ಲೂಟಿ ಮಾಡ್ತಾ ಇರೋ ಸರ್ಕಾರ. ಯಾವುದೇ ಕಾರಣಕ್ಕೂ ಲೆಕ್ಕ ಕೊಡಲ್ಲ. ಕಾಂಗ್ರೆಸ್ ಅವ್ರ ನೈತಿಕತೆ ಇಲ್ಲ ಮಾತಾಡಕ್ಕೆ. ಇವತ್ತು ಸರ್ 5,000 ಕೋಟಿ ಉತ್ತರ ಕೊಡಿ, ಬೇರೆ ಮಾತಾಡಿ. ಬಾಗಲಕೋಟೆಗೆ ನಾವು ಕಳಸತಿ 3 ಎಲೆಕ್ಷನ್ ಅವರ ಬ್ರದರ್ ಚರಂತಿ ಮಠ ಅವರ ಬ್ರದರ್ ನಿಂತ್ಕೊಂಡಿದ್ರು, 10,000 ತಗೊಂಡಿದ್ರು. ಈ ಲೆಕ್ಕಾಚಾರ ಸಾಕಲ್ಲ. ದಯವಿಟ್ಟು ಕಾಂಗ್ರೆಸ್ ಬಿಜೆಪಿ ಅವರ ಮನವಿ ಏನಂದ್ರೆ, ಆಚೆನೂ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಇದೆ, ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಬೇಡ. ಎಲ್ಲಿ ಜಗಳ ಮಾಡ್ಬೇಕು ಅಲ್ಲಿ ಮಾಡಲ್ಲ. ಇವಾಗ ಪಾಯಿಂಟ್ ಎತ್ತಾಗಿರೋ ಅಂತ ಮಾತಾಡಕ್ ಬಿಡ್ತಾ ಇಲ್ಲ. ನಾನು ಡಿಬೇಟ್ ಒಂದು ಅರ್ಥಪೂರ್ಣವಾಗಿರ್ಬೇಕು ಅಂದಾಕ್ಷಣ ನಾನೇನು ನಾನು ಮಾತಾಡ್ಬೇಕಾದ್ರೆ ಒಂದು 30 ಸೆಕೆಂಡ್ಸ್ ಇಂಟರ್ಫಿಯರ್ ನಾನು ನಿಜವಾಗ್ಲೂ ಇದಾಗಲ್ಲ. ಆಮೇಲೆ ನಾವಾದ್ರೂ ಅವರು ಆಗ್ಬಾರ್ದು, ಅದು ಕಾಮನ್. ನೋಡಿ, ಇವತ್ತು ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿದ್ರು. ನಾವು ಅದೇ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಚಿಲ್ಲರ ಮಹಿಳೆಯರಿದ್ದಾರೆ. ಅವ್ರ ಫಲಾನುಭವಿಗಳು ನಾವು ಅವರಿಗೆ ಹಣ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ ತಿಂಗಳ. ಎಷ್ಟಾಯ್ತು ಇವತ್ತು ಮೇಡಮ್? ಅಲ್ಲಿರ್ತಕ್ಕಂತಹ ಮಹಿಳೆಯರು ಇವತ್ತು ಎಲ್ಲಾ ಬಸ್ಗೆ ಉಪಯೋಗಿಸ್ಕೊಂಡಿರೋದು ನೋಡಿದ್ರೆ ಸುಮಾರು 1-2 ಲಕ್ಷ ಫಲಾನುಭವಿಗಳಿದ್ದಾರೆ. ಈ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 8 ಲಕ್ಷ ಫಲಾನುಭವಿಗಳು ಮಹಿಳೆಯರಿದ್ದಾರೆ. ಇವತ್ತು ಒಂದ್ ನಿಮಿಷ, ಇವತ್ತು ಯುವ ನಿಧಿಗೆ ನಾವು 5,000 ಆ ಕ್ಷೇತ್ರದಲ್ಲಿ 5,000 ಯುವಕರಿಗೆ ನಾವು ಕೊಟ್ಟಿದ್ದೀವಿ. ಇವತ್ತು ನಾವು ಗೃಹ ಜ್ಯೋತಿಯನ್ನ ಕೊಟ್ಟಿದ್ದೀವಿ. ಇವತ್ತು ಮೇಡಮ್ ನಾವು ರಾಜ್ಯದ ಬಗ್ಗೆ ಹೇಳಿದ್ರೆ ಈಗ ಹೇಳ್ತೀನಿ. ಆಯ್ತಾ ಮೇಡಮ್, ನಾನು ಬಹಳಷ್ಟು ಸಾರಿ ಸ್ಪಷ್ಟಪಡಿಸಿದೀನಿ, ಅಭಿವೃದ್ಧಿ ಬೇರೆ ಗ್ಯಾರಂಟಿ ಬೇರೆ ಅಂತ ನೀವು ಯೋಚನೆ ಮಾಡಬೇಡಿ. ದಟ್ ಇಸ್ ರಾಂಗ್ ಮೇಡಮ್. ಅರ್ಥಶಾಸ್ತ್ರವನ್ನ ಓದ್ಕೊಂಡ್ರಿಗೆ ಗೊತ್ತಾಗ್ತದೆ ಅದು. ಒಂದ್ ನಿಮಿಷ, ಒಂದು ರಾಜ್ಯದ ಮೇಡಮ್
ತಾವು ಅರ್ಥಶಾಸ್ತ್ರ ಗೊತ್ತಿದೆ, ತಮಗೂ ಗೊತ್ತಿದೆ. ಒಂದು ರಾಜ್ಯದ ಸಮಗ್ರ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಮೇಡಮ್? ಅಭಿವೃದ್ಧಿ ಅಂದ್ರೆ ಬರೇ ರಸ್ತೆ ಮೇಡಮ್, ಅಭಿವೃದ್ಧಿ ಅಂದ್ರೆ ಬೇರೆ ಕೇವಲ ವಿರೋಧ ಪಕ್ಷಗಳು ತಿಳ್ಕೊಂಡಿರೋ ರೀತಿಯಲ್ಲಿ ಮೇಡಮ್ ರಸ್ತೆ ಚರಂಡಿ ಇವು ಅಷ್ಟೇ ಅಭಿವೃದ್ಧಿ ಅಲ್ಲ. ಇವತ್ತು ನನ್ನ ಜೊತೆಗೆ SCP TSP ಇಂದ 2013 18ರವರೆಗೂ ಇವತ್ತು CC ರೋಡ್ ಜಾಗ ಇಲ್ಲ. ಎಲ್ಲಾ ಕಾಲೋನಿಗಳು CC ರೋಡ್ ಮುಕ್ತ ಮಾಡಿದೀವಿ, ಕಂಪ್ಲೀಟ್ CC ರೋಡ್. ಒಂದು ಸಣ್ಣ ಜಾಗ ಇಲ್ಲ ಮೇಡಮ್. ಇದನ್ನ ನಾನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ. ಇವತ್ತು ಹೇಳ್ತಾ ಇದ್ದಾರೆ ಇವರು ಇವತ್ತು ನಾವು ಅಭಿವೃದ್ಧಿನೂ ಮಾಡಿದೀವಿ, ಜೊತೆಗೆ ಅವನು ಪ್ರಬಲ ಆಗ್ಬೇಕು, ಅವನು ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕು ಅಂತ ಹೇಳಿದ್ರೆ ಮಾತಾಡ್ತೀನಿ. ಎರಡು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಬಾಲಕೃಷ್ಣ ಯಾದವ್ ಅವರು ಮಾತಾಡಿದ ಹಾಗೆ ಏನಂತ, ಗ್ಯಾರಂಟಿ ಯೋಜನೆಗಳು ಬೇರೆ ಅಲ್ಲ, ಅಭಿವೃದ್ಧಿ ಬೇರೆ ಅಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಪಡ್ಕೋಬೇಕು. ಅನ್ನ ಕೊಟ್ಬಿಟ್ಟು ಅಥವಾ ಅಕ್ಕಿ ಕೊಟ್ಬಿಟ್ಟು ನೀವು ರಸ್ತೆನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ಅಭಿವೃದ್ಧಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಕೇಳುವಂಥದ್ದು ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ. ಅದಕ್ಕೆ ಕೊಕ್ಕೆ ಹಾಕಿ ನೀವು ಗ್ಯಾರಂಟಿ ಯೋಜನೆಗಳು ಅಂದಾಗ ಅದನ್ನು ಜನ ಒಪ್ಕೊಳ್ತಾರ ಅನ್ನೋದು ಒಂದು ಪ್ರಶ್ನೆ. ನಿಜಕ್ಕೂ ಕೂಡ ಕಾಂಗ್ರೆಸ್ ವಕ್ತಾರರು ಹೇಳಿದ ಹಾಗೆ ಅನುದಾನಗಳು, ಗ್ಯಾರಂಟಿ ಯೋಜನೆಗಳು ಆ ಮಟ್ಟಿಗೆ ತಲುಪಿದ್ರೆ ಈ ಮಟ್ಟಿಗಿನ ಪ್ರಚಾರದ ಅಗತ್ಯ ಇರಲಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರವೇ ಒಂದು ರೀತಿ ಕುತೂಹಲವನ್ನು ಹೆಚ್ಚು ಮಾಡಿರೋದು. ಈಗ ಅಲ್ಪಸಂಖ್ಯಾತ ಮತಗಳೇ ಅಲ್ಲಿ ನಿರ್ಣಾಯಕ ಅಂತ ಮಾತಾಡ್ತಾ ಇದ್ದೀವಲ್ಲ, ಅದೊಂದು ಸ್ವಲ್ಪ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ 42,000 ಲಿಂಗಾಯತರಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಕುಟುಂಬ ಅದು. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದವರು ರಿಷಿಕ್ ಅವರೇ. ಎಟ್ ದ ಸೇಮ್ ಟೈಮ್ ಅಹಿಂದ ನಾಯಕತ್ವ ಇದೆ. ಈಗ ನೋಡಿ, 21,000 ಕುರುಬರಿದ್ದಾರೆ, 18,000 ಪರಿಶಿಷ್ಟ ಪಂಗಡ, 17,000 ಮರಾಠರಿದ್ದಾರೆ, 20,000 ಪರಿಶಿಷ್ಟ ಜಾತಿ ಇದೆ. ಅಲ್ಪಸಂಖ್ಯಾತರಲ್ಲಿ 9,000 ಜೈನರಿದ್ದಾರಲ್ಲ ಅವರು ಬರ್ತಾರೆ, 9,000 ಉಪ್ಪಾರರಿದ್ದಾರೆ. ಸಣ್ಣ ಪುಟ್ಟ ಸಮುದಾಯಗಳು 30,000 ಇರೋದ್ರಿಂದಾಗಿ ನೀವು ಅದು ಹೆಂಗೆ 76,000 ಪರಿಶಿಷ್ಟ ಪಂಗಡ ಜಾತಿಗಳು ಇದೆಲ್ಲ ಕೂಡ ಕಾಂಗ್ರೆಸ್ನ ತೆಕ್ಕೆಯ ಮತಗಳೇ ಅಂತ ಕರೆಸ್ಕೊಳ್ಳೋದ್ರಿಂದಾಗಿ. ಯಾಕಂದ್ರೆ ಅಹಿಂದ ಇದೆ, ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ, ಅಲ್ಪಸಂಖ್ಯಾತ ಮತಗಳಿದ್ದಾವೆ, ಇನ್ನು ಲಿಂಗಾಯತ 42,000 ಯಾವ ಲೆಕ್ಕಾಚಾರದಲ್ಲಿ? ಮೇಡಮ್ ನೋಡಿ, ಈ ಹಿಂದೆ ಎಲ್ಲ ಕಾಂಗ್ರೆಸ್ ಯಾವಾಗಲೂ ಅವರು ನಿಮಗೆ ಬೇಸ್ ರೆಡಿ ಮಾಡೋದೇ ಫಸ್ಟ್ ಅಹಿಂದ ಮತಗಳು ಅಂತ. ಅದರಲ್ಲೂ ಮತ್ತೆ ನಿಮಗೆ ಎಲ್ಲಿ ಮುಸಲ್ಮಾನ ಮತಗಳು ಇರ್ತಾವೋ ಅದನ್ನ ನಿಮಗೆ ಬೇಸ್ಮೆಂಟ್ ರೆಡಿ ಮಾಡ್ತಾರೆ. 20,000 30,000 40,000 ಅಂತ ರೆಡಿ ಮಾಡ್ಕೊಳ್ತಾರೆ. ಅದ್ರ ಮೇಲ್ಗಡೆ ನಿಮಗೆ ಲಿಂಗಾಯತರ ಮತಗಳೆಷ್ಟು, ಅದ್ರ ಮೇಲೆ ಅಹಿಂದ ಬೇರೆ ಎಲ್ಲ ಯಾವೆಲ್ಲ ವರ್ಗಗಳಿದಾವೋ ಅವು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಜನರಲ್ ಕ್ಯಾಟಗರಿ ಅವ್ರನ್ನ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, BJP ಅವ್ರಿಗೆ ಎಷ್ಟು ಸ್ಪ್ಲಿಟ್ ಆಗುತ್ತೆ, ಅಥವಾ ಬೇರೆ ನಾವೇನು ಕೇಸ್ JDS ಇಟ್ಕೊಂಡಿದ್ರೆ JDS ಎಷ್ಟು ಸ್ಪ್ಲಿಟ್ ಆಗ್ತಿತ್ತು, ಇದು ಇವ್ರು ಯಾವಾಗಲೂ ಕ್ಯಾಲ್ಕುಲೇಷನ್ಸ್. ಈ ಸತಿ ಯಾಕೆ ಇದು ಉಲ್ಟಾ ಹೊಡೆಯುತ್ತೆ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ದಾವಣಗೆರೆ ದಕ್ಷಿಣದಲ್ಲಿರುವಂತ ಜನರು ಈ ಕಾಂಗ್ರೆಸ್ ವಿರುದ್ಧವಾಗಿ ನಿಂತುಬಿಟ್ಟಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕಮ್ಯುನಿಟಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ 4-5 ದಶಕಗಳಿಂದ ಒಂದೇ ಫ್ಯಾಮಿಲಿ ಮಾಡ್ಕೊಂಡ್ ಬರ್ತಾ ಇದೆ, ಒಂದೇ ಫ್ಯಾಮಿಲಿ. ಅಫ್ಕೋರ್ಸ್ ಎಲ್ಲ ಬೇರೆ ಪಾರ್ಟಿಗಳಲ್ಲೂ ಫ್ಯಾಮಿಲಿ ಪೊಲಿಟಿಕ್ಸ್ ಇದೆ, ನಾನು ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇದು ಬೈ ಎಲೆಕ್ಷನ್. ನಿಮಗೆ ಆಪರ್ಚುನಿಟಿ ಇತ್ತು. ಸನ್ಮಾನ್ಯ ಶಿವಶಂಕರಪ್ಪನವ್ರು ಏನಿತ್ತು, ಅವರು ಏಜ್ ಫ್ಯಾಕ್ಟರ್ ಇಂದ ಆಗಿರುವಂತದ್ದು, ಅರ್ಥ ಆಯ್ತಾ? ಸೊ ಇದರಲ್ಲಿ ಬೇರೆ ಯಾವುದಾದ್ರೂ ಒಂದು ಕಮ್ಯುನಿಟಿಗೆ ಅವ್ರು ಕೊಡ್ಬೋದಾಗಿತ್ತು. ಬೇರೆ ಯಾವುದೇ ಕಮ್ಯುನಿಟಿ ಅಹಿಂದ ಅಥವಾ ಬೇರೆ ಯಾವುದೇ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ರೆ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಕಾಂಗ್ರೆಸ್ ಗೆಲ್ಲೋದಕ್ಕೆ. ಬಟ್ ಈ ಸತಿ ಏನಾಯ್ತು, ಟ್ರಯಲ್ ಅಂಡ್ ಎರರ್ ಅಂತ ಕೂಡ ನಿಮಗೆ ಬೇರೆ ಯಾವುದೇ ಕಮ್ಯುನಿಟಿನೂ ಕನ್ಸಿಡರ್ ಮಾಡ್ಕೊಳ್ಳೇ ಇಲ್ಲ, ಇವರು ಪರಿಗಣಿಸಲೂ ಇಲ್ಲ. ನಿಮ್ಗಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರ್ ಅವ್ರ ಫ್ಯಾಮಿಲಿಯವರು ನಿಮಗೆ ಕಾರ್ಯಕರ್ತರ ಸಭೆ ಕರೀಲಿಲ್ಲ, ನಿಮಗೆ ಎಲ್ಲ ಜನಾಂಗದ ಸಭೆ ಕರೀಲಿಲ್ಲ, ನಾವು ಅಭ್ಯರ್ಥಿ ಆಗ್ತಾ ಇದೀವಿ, ನಿಮ್ ಸಪೋರ್ಟ್ ಬೇಕು ಅಂತ ಕೇಳಿಸ್ಕೊಳ್ಳಿಲ್ಲ. ಇವ್ರು ಏನು ಮಾಡಿದ್ರು, ನೀವು ಅವಲೇ ಒಂದು ಮಾತು ಹೇಳಿದ್ರಿ, ಕಾಂಗ್ರೆಸ್
ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಇರೋದು CM ಇರಲಿ ಅಥವಾ KPCC ಪ್ರೆಸಿಡೆಂಟ್ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಇವ್ರು ಇನ್ಫಾರ್ಮ್ ಮಾಡಲಿಲ್ಲ ಅಥವಾ ಅವ್ರ ಪರಿಗಣಿಸಲೇ ಇಲ್ಲ ಇವರು. ಅಂದ್ರೆ ಏನಾಗ್ತಾ ಇತ್ತು ಇಲ್ಲಿ, ವಿ ರೂಲ್ ಡೈನಾಸಿಟಿ ರೂಲ್ ತರ, ಕಾಂಗ್ರೆಸ್ ನೀವು ಹೇಳ್ತಿರೋ ಬಿಡ್ತಿರೋ ವಿ ಡೋಂಟ್ ಕೇರ್, ನಾವು ಹೋಗ್ತೀವಿ ನಾಮಿನೇಷನ್ ಮಾಡ್ತೀವಿ ಹಾಕ್ಬಿಟ್ಟು ಬರ್ತೀವಿ ಅಷ್ಟೇ, ಅದಾದ್ಮೇಲೆ ನೀವು ಬೇಕಾದ್ರೆ ಕೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಡೀತಿಲಿ. ಸೊ ಅದಕ್ಕೆ ಇಲ್ಲಿ ನಾವು ಸೊ ಇಲ್ಲಿ ಏನಾಗ್ತಾ ಇದೆ ನಿಮಗೆ, ಒಟ್ಟು ಅಹಿಂದ ಮತಗಳೇನಾಗ್ತಾ ಇದೆ ಈ ಸತಿ ಅಗೇನ್ಸ್ಟ್ ದ ಕಾಂಗ್ರೆಸ್ ಇದೆ. ಯಾಕೆಂದ್ರೆ ಅಲ್ಲಿ ನಿಮಗೆ ಇಂಡಿವಿಜುವಲಿ ಯಾವ್ಯಾವ ಕಮ್ಯುನಿಟಿಗೆ ಯಾವ ರೀತಿ ಇವ್ರು ಆಶ್ವಾಸನೆಗಳು ಕೊಟ್ಕೊಂಡ್ ಬಂದಿದ್ರು ಅದು ಯಾವುದು ಇವ್ರು ಸಫಲ ಆಗಿಲ್ಲ. ಆಮೇಲೆ ಒಟ್ಟಾರೆ ಅಭಿವೃದ್ಧಿ ಅಂತ ತಗೊಂಡಾಗ ನಿಮಗೆ ದಾವಣಗೆರೆಯಲ್ಲಿ ಇವರು ಹೇಳ್ಕೋಬಹುದು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೋಬಹುದು, ಅಥವಾ ಕೆಲವೊಂದು ಕಾಲೇಜಸ್ ಇನ್ಸ್ಟಿಟ್ಯೂಷನ್ ಮತ್ತೊಂದು ಅಂತ ಸೋ ಕಾಲ್ಡ್ ಫ್ಯಾಮಿಲಿ ಪೊಲಿಟಿಕ್ಸ್ ಮಾತ್ರ ಆಗಿದೆ ಹೊರತು ಈ ಅಹಿಂದ ಕಮ್ಯುನಿಟಿ ಯಾರಿಗೂ ಏನು ₹1 ಪ್ರಯೋಜನ ಆಗಿಲ್ಲ. ಅದಕ್ಕೆ ಈ ಸತಿ ನಿಮಗೆ ಯಾವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಮುಸ್ಲಿಮ್ಸ್ ಕೈ ಎತ್ತೇ ಇರಲಿಲ್ಲ, ಮಾತಾಡೇ ಇರಲಿಲ್ಲ. ಈ ಸತಿ ಹೋಗ್ಬಿಟ್ಟು ನಾಮಿನೇಷನ್ ಮಾಡಿದ್ದಾರೆ. ನಿಮ್ಗೆ ಅವ್ರ ವಿರುದ್ಧ ಮಾತಾಡಿರೋದೆಲ್ಲ ಹೋಗ್ಬಿಟ್ಟು ನಾಮಿನೇಷನ್ ಮಾಡ್ಬಿಟ್ಟು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ತೆಗೆಯಲ್ಲ ಅಂತಂದ್ರು. ಪ್ಲಸ್ ನಿಮಗೆ 14 ಜನ ಇವತ್ತು ನಿಮಗೆ ನಾಮಿನೇಷನ್ ವಾಪಸ್ ತಗೊಂಡಿಲ್ಲ. ಅಂದ್ರೆ ನಿಮಗೆ ಕಾಂಗ್ರೆಸ್ನೇ ನಂಬ್ಕೊಂಡಿರುವಂತ ಮುಸ್ಲಿಂ ಮತದಾರರು ಅವ್ರ ಅಗೇನ್ಸ್ಟ್ ನಿಂತ್ಕೊಂಡಿದೀವಿ ನಾವು ಅಂತ ಅಂದ್ಮೇಲೆ ಬೇರೆಯವರೆಲ್ಲ ನೀವು ಕೇಳಬೇಕಾ? ಆಮೇಲೆ ಈಗ NDA ಅವ್ರಿಗೆ ಅರ್ಥ ಆಗಿದೆ, ಈ ಸತಿ ಒಂದು ಬದಲಾವಣೆ ಬೇಕೇ ಬೇಕು, ನಮ್ಗೆ ನೋಡೋಣ ಒಂದು ಅಭ್ಯರ್ಥಿಗೆ ಕೊಡೋಣ ಅನ್ನುವಂಥದ್ದು ಮೈಂಡ್ ಸೆಟ್ ಬಂದಿದೆ ಅವಳಿ. ಇದು ವಿಚಾರವಾಗಿ ನಾವು ಹೇಳ್ತಾ ಇರುವಂತದ್ದು ವರ್ಕೌಟ್ ಆಗಲ್ಲ. ಇದೇ ಆಯಾಮದಲ್ಲಿ SS ಮಲ್ಲಿಕಾರ್ಜುನ್ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಆಯ್ತಾ, ಬಾಲಕೃಷ್ಣ ಅವ್ರು ಮಾತಾಡಲಿ, ನನಗೊಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕು. SS ಮಲ್ಲಿಕಾರ್ಜುನ್ ಅವರಿಗೆ ಇದೇ ಆಯಾಮದಲ್ಲಿ ಪ್ರಶ್ನೆ ಕೇಳ್ತಾರೆ. ಇನ್ನೊಂದಷ್ಟು ನಮ್ಮ ವೇದಿಕೆಯಲ್ಲೇ ಚರ್ಚೆ ಆಯಿತು. ಸಮರ್ಥ್ ಅವರ ಏಜನ್ನು, ಅವರ ಎಜುಕೇಷನ್, ಅವ್ರು ಯಾವ ರೀತಿ ಜನರ ಜೊತೆ ಬೆರೀತಾರೆ, ಇದೆಲ್ಲವನ್ನು ಇಟ್ಕೊಂಡು ನಾವು ಕೂಡ ಚರ್ಚೆ ಮಾಡಿದಾಗ SS ಮಲ್ಲಿಕಾರ್ಜುನ್ ಅವರು ಉತ್ತರ ಕೊಟ್ಟಿದ್ದು ಈಗ ನನ್ನ ಮನಸ್ಸಲ್ಲಿ ಬಂತು. ನಾನು 28 ವಯಸ್ಸಿಗೆ MLA ಆಗಿದೆ, ನಾನು 31-32 ವಯಸ್ಸಿಗೆ ಸಚಿವನಾಗಿದ್ದವನು ಅನ್ನುವಂಥ ಉತ್ತರವನ್ನು ಕೊಟ್ಟರು. ಅಂದರೆ ಹಿಂದಿನಿಂದ ಕುಟುಂಬ ರಾಜಕಾರಣ ಇದೆ, ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದನ್ನು ಇನ್ನೂ ಕೂಡ ಪರಿಪಾಲನೆ ಮಾಡಿಕೊಂಡ್ರೆ ನಿಮಗೆ ಮುಳ್ಳಾಗೋದಿಲ್ವೇ ಇದು? ನೋಡಿ, ಒಂದು ತಮಗೆ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ಇವರು ರಾಮನಗರದಲ್ಲಿ JDSನವರು. ಅದು ಬೇಡ ಸರ್. ಅಲ್ಲ, ಒಂದು ನಿಮಿಷ ಮೇಡಮ್, ಹೇಳಲೇಬೇಕು. ಈಗ ನೀವು ಕುಟುಂಬ ಅಂದ್ರೆ ಈಗ ನಾನು ಮೇಡಮ್ ಕುಟುಂಬ ಮೇಡಮ್ ಇಂದಿರಾ ಗಾಂಧಿ ಅವರಿಂದ ಇಲ್ಲ ಒಂದು ನಿಮಿಷ ಮೇಡಮ್ ನೋಡಿ, ನಾನು ಕೆಲವು ಬ್ಯೂಟಿ ಆಫ್ ಡೆಮೋಕ್ರಸಿನೂ ಅದ್ರ ಜೊತೆಗೆ ಹೇಳ್ತೀನಿ, ನಿಮ್ಮ ಪರ್ಮಿಷನ್ ಕೊಟ್ಟರೆ. ನೋಡಿ, ನಾವು ಬರೇ ಜಾತಿ ಜನಾಂಗ ಅಥವಾ ಕುಟುಂಬ ಅಂತ ನೋಡಿಲ್ಲ. ನಮ್ಮ ಇತಿಹಾಸ ನೋಡಿ. ಈಗ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಅವ್ರಿಗೆ ಟಿಕೆಟ್ಗಳು ಕೊಟ್ವಿ, ಅವ್ರ ಜಾತಿ ಎಷ್ಟಿತ್ತು. ಇವತ್ತು ಕೊತ್ನೂರು ಮಂಜುನಾಥ್ ಅಂತ ಒಂದು ಸಣ್ಣ ಸಮುದಾಯಕ್ಕೆ ಕೋಲಾರದಲ್ಲಿ ಕೊಟ್ವಿ, ಅವ್ರ ಜಾತಿ ಎಷ್ಟಿತ್ತು. ಇವತ್ತು ಇನ್ನೊಂದು ಯಾವುದು ಈ ಕಡೆ ಡಿ ಸುಧಾಕರ್ ಅವರಿಗೆ ಹಿರಿಯೂರಿನವ್ರಿಗೆ ಕೊಟ್ವಿ, ಅವ್ರದ್ದು ಎಷ್ಟು ಜಾತಿ, 1000 ಓಟಿಲ್ಲ. ಅದ್ರ ಜೊತೆಲಿ ಇವತ್ತು ಯಾರು ಪಠಾಣ್ ಅವರಿಗೆ ನಾವು ಶಿಗ್ಗಾಂವ್ನಲ್ಲಿ ಕೊಟ್ವಿ, ಬಹುತೇಕ ಲಿಂಗಾಯತರು ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ, ಅಲ್ಲಿ ಕೊಟ್ಟಿದ್ದು ಆಯಿತು, ಗೆಲ್ಸಿದ್ದು ಆಯಿತು. ಅದು ಹೇಗೆ ಸಾಧ್ಯ ಆಯಿತು ಮೇಡಮ್? ಇವತ್ತು ವೀರಪ್ಪ ಮೊಯ್ಲಿ ಅಂತವರು ಒಂದು ಸಣ್ಣ ಜನಾಂಗ, ಬರೀ 8 ಸಾರಿ 7 ಸಾರಿ ಅಲ್ಲಿ ಕಾರ್ಕಳದಾಗ ಗೆಲ್ತಾರೆ, ಚಿಕ್ಕ ಜನಾಂಗ. ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ಕೊಟ್ವಿ, ಅಲ್ಲಿ ಅವ್ರು ನಾವು ಜಾತಿ ಒಂದು ನಿಮಿಷ ಅಂದ್ರೆ ಮೇಡಮ್ ನಾವು ಸಮಗ್ರವಾಗಿ ಯಾವುದೇ ಕಾರಣಕ್ಕೂ ಒಂದ್ ನಿಮಿಷ ಹೇಳ್ರಿ. ಇವತ್ತು ನಾವು ಬರೀ ಜಾತಿಯನ್ನು ನೋಡಲ್ಲ, ಧರ್ಮವನ್ನು, ಬಿಜೆಪಿಯವರ ರೀತಿಯಲ್ಲಿ ಧರ್ಮವನ್ನು ನೋಡಲ್ಲ. ಮೇಡಮ್ ನಮಗೆ ನಾವು ನೋಡ್ತಕ್ಕಂಥದ್ದು ಕಾಂಗ್ರೆಸ್ಸಿಗ ಅಂತ. ಇವತ್ತು ವಂಶ ರಾಜಕಾರಣದ ಬಗ್ಗೆ ಹೇಳಿ ಮೇಡಮ್ ಕೊಟ್ಟಿದ್ವಿ. ಇವತ್ತು ಒಂದ್ ನಿಮಿಷ, ನಾವು ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯದವರಿಗೆ ಏನು ಕೊಟ್ಟಿಲ್ಲ ಅನ್ಕೋಬೇಡಿ. ಜಬ್ಬರ್ ಅಂತ ಇದರಲ್ಲಿ 3 ಬಾರಿ ಇದೇ ಕುಟುಂಬದವರು, ಇದೇ ಶಾಮ್ನೂರ್ ಅವರು ಅವರಿಗೆ ಏನ್ ಮಾಡ್ತಾರೆ, MLC ಮಾಡ್ತಾರೆ, ಒಂದು ಜಿಲ್ಲಾಧ್ಯಕ್ಷರು ಕೊಡ್ತಾರೆ. ಅಷ್ಟೇ ಅಲ್ಲ, ನಗರಾಭಿವೃದ್ಧಿ ಅಧ್ಯಕ್ಷರು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನ ನಿಮಗೂ ಕೇಳ್ತಾರೆ ಸರ್. ಇದು ದೇವೇಗೌಡರ ಕುಟುಂಬಕ್ಕೂ ಇದು ಯಾರಿಗೆ ಯಡಿಯೂರಪ್ಪ ಈಗ ರಾಘವೇಂದ್ರ ಬಿಟ್ಟಲ್ಲಿ ಯಾರು ಇರ್ಲಿಲ್ವಾ? ಇವತ್ತು ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವ್ರು ಬಿಟ್ಟಲ್ಲಿ ಯಾರು ಅಲ್ಲಿ ಯಾರು ಕಾರ್ಯಕರ್ತ ಇರ್ಲಿಲ್ವಾ? ಅಲ್ಲ, ಒಂದ್ ನಿಮಿಷ ಹೇಳ್ಬೇಕಾಗುತ್ತೆ. ಇವ್ರು ಮಾಡ್ತಿರ್ತಕ್ಕಂಥದ್ದು ಏನಾಗಾದ್ರೆ
ಇವತ್ತು ರೆಡ್ಡಿ ಬ್ರದರ್ಸ್ಗೆ ಎರಡೆರಡು ಇಬ್ಬರಿಗೆ ಅಲ್ಲ ಕೊಟ್ರು, ಸರ್, ಅವ್ರು ಜನಾರ್ದನ್ ಅದನ್ನೇ ರೆಡ್ಡಿಗೂ ಮಾಡ್ತಾರೆ, ನೀವು ಕೊಡ್ತಾರೆ. ಅದನ್ನೇ ಮಾಡ್ತೀರಾ? ಅವ್ರ ಮನೆಗೂ ಕೊಡ್ತಾರೆ, ಜನಾರ್ದನ್ ರೆಡ್ಡಿಗೂ ಕೊಡ್ತಾರೆ. ಯಾಕೆ ಅವ್ರಿಗೆ ಹಣ ಇತ್ತಂತ ಕೊಟ್ರ? ಅವ್ರ ಹೆಂಡತಿ ಹಣ ಅವರಿಗೂ ಕೊಡ್ತಾರೆ. ಯಾಕೆ ಕೊಟ್ರು? ಕರುಣಾಕರ್ ರೆಡ್ಡಿ ಕೊಡ್ತಾರೆ. ಒಂದು ಮನೆಯಲ್ಲಿ 3 ಜನಕ್ಕೆ ಕೊಡ್ತಾರೆ. ಯಾಕೆ ಕೊಟ್ರು? ಅವ್ರ ಹತ್ರ ದುಡ್ಡು ಐತಂತ, ಸರ್, ನೀವು ಮಾತಾಡ್ತಿದ್ದೀರಾ? ರಾಜಕಾರಣ ಅಂತನ. ಇವತ್ತು ಶ್ರೀರಾಮುಲು ಅವ್ರಿಗೆ MP ಅವ್ರ ಸಿಸ್ಟರ್ ಶಾಸಕರು MP ಕಣ್ಣಿಗೆ ಕೊಡ್ತಾರೆ, ಕಾಣಿಸ್ತಲ್ವೇ? ಅವ್ರಿಗೆ MLA ಕೊಡ್ತಾರೆ. ಯಾಕೆ ಕೊಟ್ರು? ಹಾಗಾದ್ರೆ ಶ್ರೀರಾಮುಲು ಅವರು ಪ್ರಬುಲ್ರು ಅವ್ರ ಹತ್ರ ದುಡ್ಡು ಐತಂತನ ಅಥವಾ ವಂಶ ರಾಜಕಾರಣ? ಸರ್, ಇವತ್ತು ನಾವು ನೀವು ಅಷ್ಟೇ ಚರ್ಚೆ ಮಾಡ್ತಾ ಇರೋದು ಫೈನಲ್ ಆಗಲ್ಲ. ಇವತ್ತು ಜನ ನೋಡ್ತಾ ಇರ್ತಾರೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ. ಅದೇ ನಾವು ಒಂದು ಆಡಳಿತ ಪಕ್ಷದ ವಕ್ತಾರ ಈ ರೀತಿ ಏನಾದ್ರೂ ಮಾತಾಡ್ತಿದ್ದೀರಾ? ಮಾತನಾಡಿದ್ರೆ ಅಲ್ಲ, ನೀವು ಮಾತಾಡೋದು ನಿಮ್ಗೆ ಸರಿ ಅನ್ನಿಸ್ತಾ ಅದು ಇದೆಯಾ? ಸತ್ಯ. ಅಲ್ಲ, ಅಲ್ಲ. ನೀವು ಬಿಜೆಪಿ ಅವರು ಬಾಲಕೃಷ್ಣ ಅವರೇ, ಕಾಣಲ್ಲ, ಜನಕ್ಕೆ ಕಾಣ್ತಾ ಇದೆ. ಜೆಡಿಎಸ್ ಬೇಡ, ಎಎಪಿ ಬೇಡ, ಬಿಜೆಪಿ ಬೇಡ, ಅಲ್ಲೇ ಇರುವಂತಹ ನೀವು ನಮ್ಮ ಓಟ್ ನಮ್ಮವರು ಅಂತ ಅನ್ಕೊಳ್ಳುವಂತಹ ಅಲ್ಪಸಂಖ್ಯಾತ ಹೆಣ್ಮಕ್ಳು ಛೀಮಾರಿ ಹಾಕ್ತಿದ್ದಾರೆ. ಅದಕ್ಕೆ ಹೇಳಿ ಉತ್ತರ. ಅಲ್ಲದೆ ನೋಡಿ, ಅಲ್ಲ, ಒಂದ್ ನಿಮಿಷ ನೋಡಿ ಮೇಡಮ್, ಪ್ರತಿ ಚುನಾವಣೆಯಲ್ಲೂ ಕೂಡ ಅವ್ರ ಮೇಲೆ ಅವ್ರ ಮೇಲೆ ಅದನ್ನೇ ಹೇಳ್ತಾರೆ. ಆದ್ರೆ ಮೇ 4ನೇ ತಾರೀಕು ಅದಕ್ಕೆ ಅವರಿಗೆ ತಕ್ಕ ಉತ್ತರ ಗೆಲ್ತಾರೆ. ಇವತ್ತು ನಾನು ಇದೇ GTV ಮೂಲಕ ಹೇಳ್ತಾ ಇದ್ದೀನಿ. ಮತದಾರ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ. ಮೇಡಮ್, ಅವ್ರ ಕುಟುಂಬದ ಬಗ್ಗೆ ಹೇಳಿದ್ರಿ ನೀವು. ಮೇಡಮ್, ಅವ್ರೇನು ಆರ್ಡಿನರಿ ಅಲ್ಲ. ಅವರು ಒಬ್ಬ ಶ್ಯಾಮನೂರ್ ಶಿವಶಂಕರಪ್ಪ ಇದಾರಲ್ಲ, ಖಜಾಂಚಿ ಆಗಿದ್ರು. 25 ವರ್ಷ ಅವ್ರಿಗೆ ಟಿಕೆಟ್ ಕೊಡಲ್ಲ. ಇತಿಹಾಸ ಗೊತ್ತಾ ಇವರಿಗೆ? ಕಾಂಗ್ರೆಸ್ ಉಳಿತಾರೆ ಅವರು. ಯಾರು? ಶ್ಯಾಮನೂರ್ ಶಿವಶಂಕರಪ್ಪ. ಅದು ಡೆಲಿಗೇಷನ್. ಇವತ್ತು ಶ್ಯಾಮನೂರ್ ಶಿವಶಂಕರಪ್ಪ ನೀವು ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ ಯೂಶಲಿ ಆಡಳಿತ ಪಕ್ಷ ಯಾವ್ದು ನಡೆಸ್ತಾ ಇರ್ತಾರೆ ಅವರಿಗೆ ಗೆಲುವು ಅನ್ನೋದು ಒಂದಿರುವಂತ ಪ್ರತೀತಿ. ನೀವು ಕಳಸತಿ 3 ಉಪಚುನಾವಣೆಯಲ್ಲಿ ಸೋತಿ ಇವಾಗ ಏನ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಉಪಚುನಾವಣೆಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಕಾನ್ಫಿಡೆನ್ಸ್ ಅಲ್ಲಿ ಇದ್ರಿ. ಅದಕ್ಕೂ ಒಂದು 2023 ವಿಧಾನಸಭಾ ಚುನಾವಣೆಗೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ. ಮಾತಿಲ್ಲಿ ನೆನಪಿಸಬೇಕು, ಮುಗ್ಗರಿಸಿದ್ದೆ ಕಾಂಗ್ರೆಸ್ ಮುಗ್ಗರಿಸ್ತಾ ಇದೆ, ಬಿಜೆಪಿ ಮುನ್ನಡೀತಾ ಇದೆ. ಡೈಲಾಗ್ ನಲ್ಲಿ ಹೊಡೆಯೋದ್ ಬೇಡ, ನೀವು ಹೇಳಿ. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಮುಗ್ಗರಿಸಿ ಬಿಟ್ರಿ 60+ ಉಪಚುನಾವಣೆಯಲ್ಲಿ 3 ನೋಡಿ ಮಾಜಿ ಮುಖ್ಯಮಂತ್ರಿ ಜಾಗದಲ್ಲಿ ಕೇವಲ 5,000ಕ್ಕಿಂತ ಕಮ್ಮಿ ಮತದಲ್ಲಿ ನಾವು ಸೋತಿರೋದು ನಿಮಗೆ ಗೊತ್ತಿದೆ. ಸೋಲೆ ಮೇಡಮ್, ಒಂದ್ ನಿಮಿಷ ಇರ್ಲಿ, ನಮ್ ಪರವಾಗಿಲ್ಲ ನೋಡಿ. ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಗೆದ್ದು ವಿನ್ ಆಗೋದು ಒಂದೇ ಅಲ್ಲ. ಇದು ಯಾವತ್ತಿದ್ರು ನಾವು ರಾಷ್ಟ್ರೀಯತೆ, ನಾವು ಎರಡೇ 2 ಸೀಟ್ ಇರುವಾಗ್ಲೂ ಕೂಡ ನಮ್ಮ ಈ ಜೋಶನ್ನ, ನಮ್ಮ ಈ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡಿಲ್ಲ. ಇರಿ ಸರ್, ಒಂದ್ ನಿಮಿಷ ಇರಿ. ಪಕ್ಷದ ಬಗ್ಗೆ ಅವಾಗೆಲ್ಲ 1947 ಬಿಜೆಪಿ ಆದ್ರೂ ಅದ್ರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟರು. ಇಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವ್ರು ಹೋಗಿ ವೋಟ್ ಕೇಳ್ತಾರಲ್ವಾ, ಇವರು CM ಅವರು ಒಂದು ಮಾತು ಹೇಳ್ತಾರೆ, ನಾವು ಯಾವಾಗಲೂ ನಮ್ಮ ಪ್ರತಿಯೊಬ್ಬರು ಸತ್ತಿದ್ರೆ ಅವರಿಗೋಸ್ಕರ ಅವ್ರ ಹೆಂಡತಿಯರಿಗೆ ಅವ್ರ ಮನೆಯವ್ರಿಗೆ ಕೊಡ್ತೀವಿ ಅಂತ. ಆಯ್ತು, ನಮ್ಮ ಅಂಬರೀಷ್ ಅವರು ಸತ್ತಾಗ ಅವ್ರ ವೈಫಿಗೆ ಯಾಕೆ ಕೊಟ್ಟಿಲ್ಲ? ಜಾಫರ್ ಶರೀಫ್ ಅವರು ಕೊಟ್ಟಾಗ ಅವ್ರ ಮಗನಿಗೆ ಯಾಕೆ ಕೊಟ್ಟಿಲ್ಲ? ನೋಡಿ, ಇವರು ಬೇಕು ಅಂತ ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಸವರಿದ್ದಾರೆ. ಅದು ಎಲ್ರಿಗೂ ಅರ್ಥ ಆಗ್ತಿದೆ. ಈ ಸರಿ ಅವರು ಕರೆಕ್ಟ್ ಆಗಿ ಅವರಿಗೆ ಬುದ್ಧಿ ಕಲಿಸಲಿದ್ದಾರೆ. 10 ಜನ ಶಾಸಕರು ಕೊಟ್ಟಿದ್ದೀವಿ, ಒಬ್ಬ ರಾಜ್ಯಸಭಾ ಸದಸ್ಯರು ನನ್ನ ಸಮಯ ನಾನು ಹೇಳುದು, ಒಂದು ದಾವಣಗೆರೆ ಆಗ್ಲಿ, ಬಾಗಲಕೋಟೆ ಆಗ್ಲಿ, ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಇಲ್ಲ, ಶಾಲೆಗಳಲ್ಲಿ ಮಕ್ಕಳಿಲ್ಲ. ಮಾತಾಡಕ್ ಬಿಡಿ ಸರ್. ವೈದ್ಯಕೀಯ ಕಾಲೇಜು ಒಂದ್ ನಿಮಿಷ. ಬಾಪೂಜಿ ಸಂಸ್ಥೆ ಚಿಗಟೇರಿ ಹಿಸ್ಟಾರಿಕಲ್ ಚಿಗಟೇರಿ ಹಾಸ್ಪಿಟಲ್ ಇದೆ, ಸರ್ಕಾರಿ ಆಸ್ಪತ್ರೆ. ಅದು ಅಭಿವೃದ್ಧಿ ಮಾಡಿದಾರೆ ಅವ್ರು, ಶಾಮನೂರ್ ಅವರು. ನಾನು ಹೇಳ್ತಿರೋದು, ಕಾಂಗ್ರೆಸ್ ಒಂದೆರಡು ಮನೆತನದ ಅಂಡರ್ ಅಲ್ಲಿ ಇದೆಯೇ ಹೊರತು ಕಾಂಗ್ರೆಸ್ ನ ಅಂಡರ್ ಅಲ್ಲಿ ಇವರಿಲ್ಲ. ನಿಮ್ಮ ರಾಜ್ಯ ಬಿಜೆಪಿ ಒಂದು ಮನೆತನದ ಅಂಡರ್ ಅಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ರಾಜ್ಯ ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಪಾರ್ಟಿಯ ಪಕ್ಷದ ಅಧ್ಯಕ್ಷರು ಬಿಫಾರ್ಮ್ ಯಾರು ಹೋಗಿ ನಾಮಿನೇಷನ್ ಹಾಕಿದ್ದಿಲ್ಲ, ಇತಿಹಾಸದಲ್ಲಿ ಇಲ್ಲ, ಇರೋದು ಇಲ್ಲ. ಯಾವತ್ತಿದ್ರು ನಾವು ಪಕ್ಷ ಏನ್ ಹೇಳುತ್ತಾ, ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಅದನ್ನೇ ಕೇಳುದು. ಎಷ್ಟೇ ಸ್ಟೇಟ್ಮೆಂಟ್ ನೋಡಿ ಗೊತ್ತಾಗುತ್ತೆ. ಏನೇ ದಂಗೆ
ಹೇಳಿ, ಏನೇ ಇರ್ಲಿ, ಪಕ್ಷದಲ್ಲಿ ಏನಿದೆ ಆ ಸಿದ್ಧಾಂತ ಏನಿದೆ ಆ ಸಿದ್ಧಾಂತಕ್ಕೆ ಎಲ್ಲಾ ಕಾರ್ಯಕರ್ತರು ತಲೆಬಾಗ್ತಾರೆ. ಯತ್ನಾಳ್ ಅವರು ತಲೆಬಾಗ್ತಾರಾ? ಒಂದ್ ನಿಮಿಷ ಇರಿ ಸರ್. ಯತ್ನಾಳ್ ಅವರು ತಲೆಬಾಗ್ತಾರಾ? ಪ್ರಚಾರಕ್ಕೆ ಹೋಗಿ ಹೇಳ್ತಾರಲ್ರಿ, ನಿಮ್ಗೆ ಎಂತ ದೈನಸಿ ಸ್ಥಿತಿ ಬಂದಿದೆ, ಉಚ್ಚಾಟಿತ ನಾಯಕರನ್ನ ಪ್ರಚಾರಕ್ಕೆ ಕರೀತಾರೆ, ಅವ್ರು ಬೇಕಾದಾಗ ಉಪಯೋಗಿಸಿ ಹೇಳ್ತಾರೆ ಯತ್ನಾಳ್ ಅವ್ರನ್ನ. ಒಂದ್ ನಿಮಿಷ ಹೇಳಿ. ಮಾನ್ಯ ಸಿದ್ದರಾಮಯ್ಯನವರು ಇಷ್ಟು ದಿನ ಒಂದು ವಾರ ಕಟ್ಲೆಯಿಂದ ಅಲ್ಲಿ ಕೂತ್ಕೊಂಡು ಈಗ ಒಂದಾದ್ರೂ ಒಂದು ಅಭಿವೃದ್ಧಿ ಕೆಲಸ ಅವ್ರಿಗೆ ಹೇಳಕ್ಕಿದ್ಯಾ? ಟೋಪಿ ಹಾಕೊಂಡು ಅವರು ಸನ್ಮಾನ ಮಾಡ್ತಾರೆ. 1,30,000 ಯಾವುದಕ್ಕೆ ಗ್ಯಾರಂಟಿಗೆ 1,30,30,000 ಕೋಟಿ 3 ವರ್ಷದಲ್ಲಿ 1 ಸೆಕೆಂಡ್ ನೀವೇ ಮಾತಾಡಿದ್ರೆ ಒಂದ್ ನಿಮಿಷ ನಾನು ಹೇಳೋದಿಷ್ಟೇ. ನಾನು ಅವಾಗ್ಲೇ ಒಂದ್ ನಿಮಿಷ ನದಿ ನೀರಿನ ತರ ಹೆಂಡವನ್ನು ಹಂಚ್ತಾ ಇದ್ದಾರೆ, ಅದನ್ನ ನೋಡ್ತಾ ಇದ್ದೀವಿ. ಅವಾಗ್ಲೇ ನಾನು ಹೇಳಿದೆ ಸರ್ಕಾರಿ ವಾಹನದಲ್ಲಿ ಮತಪತ್ರಗಳು ಇವರು ಮಹಾರಾಷ್ಟ್ರದಲ್ಲಿ ಒಂದ್ ನಿಮಿಷ ಉತ್ತರ ಪ್ರದೇಶದಲ್ಲಿ ಮಾತಾಡ್ತಾ ಇದ್ದೀನಲ್ಲ ಸರ್, ಒಂದ್ ನಿಮಿಷ ನೀವು ಮಾತಾಡಕ್ ಬಿಡಲ್ಲ ಅಂತ ಹೇಳಿದ್ರೆ ನಿಮ್ ಬೈಯಲ್ಲಿ ಉತ್ತರ ಇಲ್ಲ ಸರ್. ನಾನು ಹೇಳೋದು ಸರ್ಕಾರಿ ವಾಹನದಲ್ಲಿ ಮತಪತ್ರ ನಿಮ್ಮ ಹತ್ರ ಉತ್ತರ ಇಲ್ಲ, ಏನ್ರಿ ಮಾತಾಡ್ತಿದ್ದೀರಾ? ನಿಮ್ಗೆ ನೀವು ಒಂದ್ಸರಿ ಅದೇ ಆಂಬುಲೆನ್ಸ್ ಕಾಂಗ್ರೆಸ್ ನಿಮ್ಗೆ ಅಧಿಕಾರ ಭ್ರಷ್ಟಾಚಾರದಲ್ಲಿ ಸರ್ ನಮ್ಮ ಸಮಯ ಈಗ ನೀವು ಕಾಂತಿ ಶೆಟ್ಟಿನ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಈ ಸರ್ಕಾರ 40% ಭ್ರಷ್ಟಾಚಾರ ಅಂತಾನೆ ನಮ್ಮನ್ನ ಅಧಿಕಾರಕ್ಕೆ ತಂದಿದ್ದು. ಯಾಕ್ರಿ ತುಂಬಾ ಇಂಟ್ರಪ್ಟ್ ಮಾಡ್ತಾ ಇದ್ದೀರಾ ಇರ್ಷಾದ್ ಅವರೇ. ಒಂದು ವರ್ಡ್ ನಿಮ್ ಜೊತೆ ನಿಮ್ಗೂ ನಾನು ಅವಾಗದಿಂದ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು ಮಾತಾಡ ಬಿಡ್ತಾ ಇಲ್ಲ ಅಂತ ಹೇಳ್ತೀನಿ. ನದಿ ನೀರಿನ ತರ ಹೆಂಡವನ್ನು ಚೆಲ್ತಾ ಇದ್ದಾರೆ, ಸರ್ಕಾರಿ ವಾಹನದಲ್ಲಿ ದುಡ್ಡುಗಳು ಮತಪತ್ರ ಇಟ್ಕೊಂಡು ಹೋಗ್ತಾರೆ. ನಾಚಿಕೆ ಆಗಲ್ಲ ಇವರಿಗೆ. ಈ ಕೆಳಮಟ್ಟಿಗೆ ಸಿದ್ದರಾಮಯ್ಯನವರು ಇಳಿಬೇಕಾ? ಅಷ್ಟೊಂದು ಭಯನ ನಿಮ್ಗೆ? ಅಲ್ಪಸಂಖ್ಯಾತ ಮತಗಳು ಎಷ್ಟು ನಿರ್ಣಾಯಕ ಆಗ್ಬಿಟ್ಟು ಇದ್ರ ಬಗ್ಗೆ ಹೇಳಿ ಇರ್ಷಾದ್ ಅವ್ರು. ಯಾಕೆಂತ ಹೇಳಿದ್ರೆ ಈಗ ನೋಡಿ, BJPಯಲ್ಲಿ ಅವ್ರ ನಿರೀಕ್ಷೆನೇ ಇಟ್ಕೊಳ್ಳಲ್ಲ ಅಲ್ಪಸಂಖ್ಯಾತರು. ನಮ್ಗೆ ಇಲ್ಲೊಂದು ಟಿಕೆಟ್ ಸಿಗುತ್ತೆ, ನಾವಿಲ್ಲಿ ಗೆದ್ದು MLAನೋ MP ನೋ ಆಗ್ಬೋದು ಅಂತ. JDSನಲ್ಲಿ ಆ ಪ್ರಯತ್ನ ಪಡ್ತಾರೆ, ಕೆಲವೊಮ್ಮೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಇದೆ. ಕಡೆ ಪಕ್ಷ ಕಾಂಗ್ರೆಸ್ನಲ್ಲಿ ಓಪನ್ ಆಗಿ ಮಾತಾಡಿ ನಾಮಿನೇಷನ್ ಫೈಲ್ ಮಾಡಿದ್ರು ಮತ್ತೊಂದು ಅಟ್ಲೀಸ್ಟ್ ಅಲ್ಲಿ ಅವಕಾಶ ಇದೆ ಅನ್ನುವಂಥ ಭಾವನೆ ಅಲ್ಲಿಲ್ವಾ ಮೇಡಮ್? ಇದು ಅಲ್ಪಸಂಖ್ಯಾತರಿಗೆ ಬಂದು ಒಂದು ಸುವರ್ಣ ಅವಕಾಶ. ಏನಂತ? ಕಾಂಗ್ರೆಸ್ಗೆ ಸೋಲ್ಸಕ್ಕೆ. ಅರೆ ಹೌದಾ? ಹೌದು. ಹೆಂಗೆ ಅಂತ ಹೇಳಿ, 40 ವರ್ಷದಿಂದ ಒಂದು ಫ್ಯಾಮಿಲಿ ರೂಲ್ ಮಾಡ್ಕೊಂಡು ಬರ್ತಾ ಇದೆ. ಯಾವ ಫ್ಯಾಮಿಲಿ ಅವ್ರು ರೂಲ್ ಮಾಡ್ತಾ ಇದ್ರು ಅವ್ರ ಬಾಯಿಂದ ಅವರೇ ಹೇಳಿದ್ರಂತೆ. ಎರಡನೇ ಸರಿನ ಅರವಿಂದ್ ಕೇಜ್ರಿವಾಲ್ ಮತ್ತೆ ಎಲೆಕ್ಷನ್ ನಿಂತು ಯಾರಾದ್ರೂ ನಿಮ್ಮಂತರಿಗೆ ಅವಕಾಶ ಕೊಡಬಹುದಿತ್ತಲ್ರಿ ಯುವಕರಿಗೆ? ಸಾಹೇಬ್ರೆ, ಆಮ್ ಆದ್ಮಿ ಆಮ್ ಆದ್ಮಿ ಪಾರ್ಟಿ ಅವರು ಇಡೀ ಭಾರತದಲ್ಲಿ ಎಷ್ಟು ಯುವಕರಿಗೆ ಅವಕಾಶ ಕೊಟ್ಟಿದ್ದಾರಿಲ್ಲ, ಇವ್ರ ಕನ್ಸಲ್ಲಿನೂ ನೋಡಕ್ಕಾಗಲ್ಲ. ಇವರು ಫ್ಯಾಮಿಲಿ ಪೊಲಿಟಿಕ್ಸ್, ಇವ್ರು ಮಾತಾಡೋದು ನೈತಿಕತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಆಮ್ ಆದ್ಮಿ ಪಾರ್ಟಿ ಬಗ್ಗೆ ನಾವು ದಾವಣಗೆರೆ ಬಗ್ಗೆ ಮಾತಾಡೋಣ. ಅಲ್ಲಿ ಅಲ್ಪಸಂಖ್ಯಾತರು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಸುವರ್ಣ ಅವಕಾಶ ಅವ್ರ ಹತ್ರ. ಈ ಸತಿ ಏನಾದ್ರು ಇವ್ರು ಕಾಂಗ್ರೆಸ್ಗೆ ಸೋಲಿಸಿದ್ರೆ ನೀವು ಯಾರು ಗೋಟ್ ಹಾಕ್ತೀರಾ ಮುಸಲ್ಮಾನರ ಸಮಾಜ, ನಾವು ಇವ್ರಿಗಾಕಿ ಅವ್ರಿಗಾಕಿ ಅಂತ ಮನವಿ ಮಾಡಲ್ಲ. ಒಳ್ಳೆ ಸುವರ್ಣ ಅವಕಾಶ ಸಿಕ್ಕಿದೆ, ಇಂಥ ಅವಕಾಶ ಬಿಡ್ಕೊಡ್ಬೇಡಿ. ಕಾಂಗ್ರೆಸ್ಗೆ ಅಲ್ಲಿ ಸೋಲಿಸಿದ್ರೆ ಮಾತ್ರ ಬರೋ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಸಮಾಜಕ್ಕೆ ಅಲ್ಲಿ ಸೀಟ್ ದಯಮಾಡಿ ದಾವಣಗೆರೆ ಮತದಾರರು ನಾವು ಪಟ್ಟಣ ಅವರಿಗೆ ಉಪಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಇಕ್ಬಾಲ್ ಹುಸೇನ್ ಅವರಿಗೆ 40 ವರ್ಷ ಬೋರ್ಡ್ ಅಧ್ಯಕ್ಷರನ್ನು ಮಾಡಿದ್ವಿ, ನಗರಾಭಿವೃದ್ಧಿ ಅಧ್ಯಕ್ಷರನ್ನು ಮಾಡಿದ್ವಿ, ರಿಷಿಕ್ ಅವರೇ ನೋಡಿ, ಇಲ್ಲಿ ಸಾದಿಕ್ ಪೈಲ್ವಾನ್ ಅವರ ಧ್ವನಿಯನ್ನು ಹತ್ತಿಕ್ಕಿದ್ರು. ಇಲ್ಲಿ ಈ ಧ್ವನಿಗಳನ್ನು ಕಾಂಗ್ರೆಸ್ ಸರ್ಕಾರದ ನಿಜಾಂಶ. ಇದು ಸ್ಟುಡಿಯೋ ಅಲ್ಲಿನೂ ಮಾತಾಡಕ್ ಕೊಡಲ್ಲ, ದಾವಣಗೆರೆಯಲ್ಲಿ ನಿಂತ್ಕೊಳ್ಳಕ್ ಕೊಡಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಮುಸಲ್ಮಾನರ ಸಮಾಜ ಧ್ವನಿ ಎತ್ತದೆ ಅಂದ್ರೆ ಕುಣಿಸೋರು ಕಾಂಗ್ರೆಸ್ ಅವರೇ. ಇದು ನಿಜವಾದ ಮುಖವಾಡ ಕಾಂಗ್ರೆಸ್ ಅವ್ರದ್ದು. ಇದು ನೋಡ್ಕೊಳ್ಳಿ ಜನರ, ದಾವಣಗೆರೆ ಮುಸಲ್ಮಾನರ ಸಮಾಜ ಇದು ನೋಡ್ಕೊಳ್ಳಿ.
4% ತೋರಿಸಿಲ್ಲ. ಒಂದು ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಈ ಶುಡ್ ಸಮಾಧಾನ ತಗೊಂಡು ಕೇಳಿಸ್ಕೊಳ್ಳಿ. ಈ 4% ಅಭಿವೃದ್ಧಿಲಿ ಕೊಡ್ತೀವಿ ಅಂತ ಫಸ್ಟ್ ಟೋಪಿ ಹಾಕೋ ಕೆಲಸ ಮಾಡಿದ್ದೆ ಕಾಂಗ್ರೆಸ್ ಅವರು, ಅದನ್ನ ಅರ್ಥ ಮಾಡ್ಕೊಂಡ್ರು. ಎರಡನೇದು, ನಿಮಗೆ ಅಲ್ಲಿ ಪಠಾಣ್ ಅವ್ರು ಏನ್ ಹೇಳಿದ್ರು, ನಮಗೆ ಅವರು ಪ್ರಾಮಿಸ್ ಮಾಡಿದ್ರು ಟಿಕೆಟ್ ಕೊಡ್ತೀವಿ ಅಂತ ಅನ್ಬಿಟ್ಟಂತ. ಆ ರೀಸನ್ಸ್ಗೆ ಅವ್ರು ಹೋಗ್ಬಿಟ್ಟು ಏನ್ ಹೇಳ್ತಾರೆ, ನಾಮಿನೇಷನ್ ಫೈಲ್ ಮಾಡ್ತಾರೆ. ಯಾವ ಭರವಸೆ ಮಾಡಿ ಕೇಳಿಸ್ಕೊಳ್ಳಿ, ಆಯ್ತಾ ಕೇಳಿಸ್ಕೊಳ್ಳಿ. ಎರಡನೇದು ಏನಾಗುತ್ತೆ, ಎರಡನೇದು ಏನಾಗುತ್ತೆ, ನಾಮಿನೇಷನ್ ಫೈಲ್ ಮಾಡಿದಾಗ ಅವ್ರ ಹೇಳಿಕೆಗಳು ಏನ್ ಹೇಳ್ತದೆ, ನಾವು ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಮಾಜ ಈ ಸತಿ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ನಾವೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾರೆ ಹೊರತು ಕಾಂಗ್ರೆಸ್ ನಮ್ಮಲ್ಲ ಅಂತ ಹೇಳ್ತಾರೆ. ಯಾವುದೇ ಅಲ್ಪಸಂಖ್ಯಾತರನ್ನ ಆ ಮಟ್ಟಿಗೆ ಬೆಳೆಸದ ನೀವು ಅದ್ ಹೆಂಗ್ ಮಾತಾಡ್ತೀರಿ? ನೋಡಿ, ಇವತ್ತು ಕಾಂಗ್ರೆಸ್ ಬಿಟ್ರೆ ಆಲ್ಟರ್ನೇಟಿವ್ ಆಗಿ, ನಿಮ್ಗೆ ಕಾಂಗ್ರೆಸ್ ಬಿಟ್ರೆ ಆಲ್ಟರ್ನೇಟಿವ್ ಆಗಿ ಮುಸಲ್ಮಾನ್ ಸಮಾಜದವ್ರು ಯಾವ್ದಾರು ಒಪ್ಕೊಳ್ಳೋ ಅಂತಂದ್ರೆ ಕೇವಲ ಜೆಡಿಎಸ್ ಮಾತ್ರ. ಜೆಡಿಎಸ್ ಗೆ ನೋಡಿ, ಲಾಸ್ಟ್ ಕೇಳಿಸ್ಕೊಳ್ಳಿ ಸರ್, ಲಾಸ್ಟ್ ಒಂದೇ ಒಂದು ಎಲೆಕ್ಷನ್ ಅಲ್ಲಿ ಮಾತ್ರ ಒನ್ ಸೈಡೆಡ್ ಆಯ್ತು ಅನ್ನೋದನ್ನ ಬಿಟ್ರೆ ಇವತ್ತಿನವರೆಗೂ ಮುಸ್ಲಿಂ ಸಮಾಜದವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೆಯುವಂತದ್ದು ಬರೀ ಏಕೈಕ ಪಕ್ಷ ಅಂದ್ರೆ ಅದು ಜೆಡಿಎಸ್ ಪಕ್ಷ. ಈ ಸತಿ ನಾವು ಎನ್ಡಿಎ ಅಲೈನ್ಸ್ ಅಲ್ಲಿ ಇದ್ದೀವಿ. ಕೇಳಿಸ್ಕೊಳ್ಳಿ, ಕ್ಲಾರಿಫಿಕೇಶನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಾವು ಎನ್ಡಿಎ ಅಲೈನ್ಸ್ ಇದ್ರು ಕೂಡ ನಾವು ಇವತ್ತು ಕೂಡ ಸೆಕ್ಯುಲರ್ ನಾವು ವಿ ಆರ್ ಪಾರ್ಟ್ ಆಫ್ ದ ಇಂಡಿಯಾ ಅಲಯನ್ಸ್, ಆದ್ರೂ ಕೂಡ ನಾವು ವಿ ಆರ್ ಎ ಸೆಕ್ಯುಲರ್ ಪಾರ್ಟಿ. ಜೆಡಿಎಸ್ ಈಸ್ ಆಲ್ವೇಸ್ ಎ ಸೆಕ್ಯುಲರ್ ಪಾರ್ಟಿ. ಒಂದು. ಎರಡನೇದು, ಎನ್ಡಿಎ ಅಲಯನ್ಸ್ ನಾವು ಯಾವತ್ತೂ ಒಂದು ಪಕ್ಷ, ಒಂದು ಕಮ್ಯುನಿಟಿ, ಒಂದು ರಿಲಿಜನ್ ಅಂತ ಎಲ್ಲೂ ಇಲ್ಲ, ಯಾರು ಕೂಡ ಇರಲಿಲ್ಲ. ಇವತ್ತು ನಮ್ಮನ್ನ ನಂಬಿಕೊಂಡು ಬಂದು ಯಾರು ಇಷ್ಟು ವರ್ಷ ಇದ್ರಲ್ಲ ಮುಸ್ಲಿಂ ಸಮಾಜ, ಲಾಸ್ಟ್ ಒಂದು ಎಲೆಕ್ಷನ್ ಅಲ್ಲಿ ಮಾತ್ರ ನಮ್ಗೆ ಒಂಚೂರು ಕೈ ಹೊಡ್ತಾ ಬಿಟ್ರೆ ಇವತ್ತಿಗೂ ನಂಬ್ತಾರೆ. ಇವತ್ತು ನಿಮಗೆ ಏನದು ಬಿಜೆಪಿ ಜೊತೆ ನಾವು ಇದೀವಿ ಅಂತ ಅಂದಾಗ ಬಿಜೆಪಿಲಿ ಇರುವಂತ ಫೇಸ್ ಪ್ಲಸ್ ಜೆಡಿಎಸ್ ನಮ್ಮನ್ನ ಫೇಸ್ ವ್ಯಾಲ್ಯೂ ಮೇಲೆ ಆದ್ರೂ ಬಂದ್ಬಿಟ್ಟು ಮತ ಹಾಕ್ಲೇಬೇಕು, ಆಗ್ತಾರೆ ಈ ಸತಿ. ನೀವು ನೋಡಿ ಈ ಸತಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಕಾಂಗ್ರೆಸ್ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅಂದಿದ ತಕ್ಷಣ ಆಲ್ಟರ್ನೇಟಿವ್ ಯಾರಿಗಿದೆ ಈಗ ಅವ್ರಿಗೆ? ಮತ ಹಾಕ್ಲೇಬೇಕು ತಾನೆ. ನೋಟ ಹಾಕಿದ್ರೆ ಮತ ವೇಸ್ಟ್ ಆಗುತ್ತೆ. ಸೊ ನಿಮಗೆ ನೀವು ತಿರಸ್ಕರಿಸ್ಬಿಟ್ಟಿದ್ರೆ ಕಾಂಗ್ರೆಸ್ ಅಂತ ಅಂದ್ಮೇಲೆ ಎನ್ಡಿಎನೇ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಕುಮಾರಣ್ಣವ್ರ ಫೇಸ್ ನೋಡ್ಕೊಳ್ಳಿ, ಇಲ್ಲಿ ಬಿಜೆಪಿ ಫೇಸ್ ನೋಡ್ಕೊಳ್ಳಿ. ನಿಮಗೆ ನಾಳೆ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇದು ವಿಶೇಷ ಈ ಸತಿ ಎಲೆಕ್ಷನ್ ಅಲ್ಲಿ. ಮೇಡಮ್, ಜನತಾದಳದವ್ರು ಹೇಳ್ತಾ ಇದ್ರು ಎನ್ಡಿಎಗೆ ಒಪ್ಕೊಳ್ಳಿ, ಮುಸ್ಲಿಂ ಸಮಾಜ ಜನತಾದಳಕ್ಕೆ ವೋಟ್ ಹಾಕಿ ಅಂತ. ಏನಕ್ಕೆ ಆಮ್ ಆದ್ಮಿ ಪಾರ್ಟಿನೂ ಇದೆ, ನ್ಯಾಷನಲ್ ಪಾರ್ಟಿ, ನಮ್ಮಂತವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಸರ್. ಆತರ ಇಲ್ಲ. ಏನ್ ಗೊತ್ತಾ, ಎಲ್ಲ ನೀವು 3 ಪಾರ್ಟಿ ಅವರು ಮುಸ್ಲಿಂ ಸಮಾಜ ಟೋಪಿ ಹಾಕಿದೀರಾ, ದಯವಿಟ್ಟು ಜನರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ವಾಹಿನಿ ಮುಖಾಂತರ ದಾವಣಗೆರೆ ಮತ್ತು ಬಾಗಲಕೋಟೆ ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ಳೋದಷ್ಟೇ, ನಾವು ಅಭಿವೃದ್ಧಿಯನ್ನು ಮಾತ್ರ ಕೇಳ್ತೀವಿ, ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ದಯವಿಟ್ಟು ವಿಶ್ವಾಸ ಇಟ್ಟು ಮತ ಕೊಡಿ. ಖಂಡಿತವಾಗ್ಲೂ ಚೇಂಜಸ್ ಅನ್ನು ನೀವು ನೋಡಬಹುದು. ಸಿದ್ದರಾಮಯ್ಯನವರು ದಲಿತ ವಿರೋಧಿ, ಸಿದ್ದರಾಮಯ್ಯನವರು SPSC ಅವರ ವಿರೋಧಿಯಾಗಿ ಕೆಲಸ ಮಾಡಿದ್ದಾರೆ, ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಸಾವಿರಿದ್ದಾರೆ. ನಾನು ಹೇಳುದು ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಕೋಟಿ ನೀರು ಕುಡಿದಿದ್ದೀರಾ. ಮಹಿಳೆಯರ ದುಡ್ಡನ್ನು ದಯವಿಟ್ಟು ಅವರ ಅಕೌಂಟ್ಗೆ ಈ ಒಂದು ಎಲೆಕ್ಷನ್ ಶ್ರೀಮಂತ ಮತ್ತು ಬಡವರ ವಿರುದ್ಧ ನಡೆಯುವಂತಹ ಎಲೆಕ್ಷನ್. ನಾವು ಪರಿಶಿಷ್ಟ ಪಂಗಡದಲ್ಲಿ ಕೊಟ್ಟಿದ್ದೀವಿ. ಈ ವಾಹಿನಿ ಮುಖಾಂತರ ನಾವು ಕೇಳ್ಕೊಳ್ಳಿ. ಬಿಜೆಪಿ ಅಂದಾಗ ಹಿಂದುತ್ವ, ಅಲ್ಪಸಂಖ್ಯಾತರ ಮತಗಳು ಬೇಡ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಓಪನ್ ಆಗೇ ಕೊಟ್ಟವ್ರು ನೀವು ಅದ್ ಯಾವ ಧೈರ್ಯದಿಂದ ಕೈ ಮುಗಿದವರ ಹತ್ರ ಮತ ಕೇಳ್ತಾ ಇದ್ದೀರಿ? ಅಲ್ಪಸಂಖ್ಯಾತರು ಈ ಸರಿ ದಂಗೆ ಎದ್ದು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ನಿಮಗ್ ಬೇಕಾಗಿಲ್ಲ ಓಟು, ಅವರು ಹಾಕಲ್ಲ, ಅವ್ರು ಹಾಕೋದೇ ಇಲ್ಲ. ಯಾಕೆ ಗೊತ್ತಾ? ಒಂದ್ ವೇಳೆ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಈ ಕ್ಷಣಕ್ಕೂ ಕೂಡ ಬಿಜೆಪಿ ಅವರು ಅಲ್ಪಸಂಖ್ಯಾತರಿಗೊಂದು ಭರವಸೆ ಕೊಡ್ತಿಲ್ವಲ್ಲ? ಅದ್ ಹೆಂಗ್ ನಿಮಗೆ ಯಾವ ಕಾನ್ಫಿಡೆನ್ಸ್? ನಿಮಗೆ ಮುಸ್ಲಿಂ ದಕ್ಷಿಣ ಹಾಗೂ ಬಾಗಲಕೋಟೆ ಮಾತ್ರ ಓಟ್ ಕೇಳಬಹುದು, ಬೇರೆ ಪಕ್ಷಗಳು ಯಾರು ಕೇಳಬಾರದು. ಏನಂದ್ರೆ
ನೀವು NDA vote ಹಾಕಿ ಈ ಸತಿ. ಓಕೆ ರಿಷಿಕ್ ಅವ್ರೆ. ಅಲ್ಪಸಂಖ್ಯಾತ ನಾವೇನಾದ್ರೂ ಅವ್ರಿಗೆ ಎಲ್ಲ ಅಭಿವೃದ್ಧಿಗಳು ಕೊಡ್ತಾ ಬಂದಾಗ ಅಲ್ಪಸಂಖ್ಯಾತರು ಓಲೈಕೆ ಅಂತಾರೆ. ನೋಡಿ ಹೇಗಿದೆ ಇವ್ರ ದ್ವಂದ್ವ ನೀತಿ. ನೀವು ದ್ವಂದ್ವ ನೀತಿ ಮಾಡೋದು ಹೇಗಿದೆ ನೋಡಿ ಇವತ್ತು. ತುಷ್ಟೀಕರಣ ಮಾಡೋದು ಇವತ್ತು ನಿಮ್ಮನ್ನ reject JDS ಮಾಡಿದ್ದಾರೆ. ನವರಿಗೆ ಯಾವುದೇ ಕಾರಣಕ್ಕೂ No, 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 no. ಅರ್ಹತೆ ಇಲ್ಲ. JDS ಮೂರನೇದು, ನಂಬಬಿಟ್ಟು ನೀವು ಆತ್ಮಹತ್ಯೆ vote ಹಾಕಿ, ಕೂಡ ನಾವು ನೈತಿಕತೆ ನಿಮ್ಗೆ ಇಲ್ಲ. ಹೇಳ್ತೀವಿ. ಈಗ ಏಕೈಕ ಪಾರ್ಟಿ ಮುಸ್ಲಿಂ ಪರವಾಗಿರೋದು ಅಂತಂದ್ರೆ ಅದು JDS ಮಾತ್ರ. ದಾವಣಗೆರೆ ಜನತೆ ನೋಡಿ ಅವರು ಏನು ನಾವು ಅಲ್ಲಿ ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ, ನೋಡಿದೀವಿ ಅದ್ರ ಜೊತೆಗೆ ಬಿಡ್ರಿ. ಬಾಗಲಕೋಟೆಯಲ್ಲಿ ಒಂದೊಂದು ವಾರ್ಡಲ್ಲಿ ಸೌಲಭ್ಯಗಳನ್ನು ಯೋಗ್ಯತೆ ಇರುತ್ತೆ, ಕೊಟ್ಟಿದ್ದೇವೆ. ನೋಡಿದೀವಿ ಬಿಡ್ರಿ ನಿಮ್ಮ ಇವತ್ತು ಅಭಿವೃದ್ಧಿನ. ಏನು ರಾಜ್ಯದಲ್ಲಿ ಅಭಿವೃದ್ಧಿ ಇರುತ್ತೆ, ನೋಡಿದೀವಿ ಬಿಡ್ರಿ. ನೀವೇ ಒಪ್ಕೊಂಡಿಲ್ಲ, ಬರೀ ಗ್ಯಾರಂಟಿ ಕೊಡೋದು ಅಷ್ಟೇನೆ. ಮೈನಾರಿಟಿಗೆ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಬಜೆಟ್ ಅನ್ನು ಕೊಟ್ಟಿದ್ದೇವೆ. ಸೊ ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ನಮಗೆ ದಾವಣಗೆರೆ ಕ್ಷೇತ್ರದ ಮತದಾರ ಬಾಗಲಕೋಟೆ ಹೆಚ್ಚಿನ ಕಳೆದ ಚುನಾವಣೆಗಿಂತ ಹೆಚ್ಚಿನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ನಿಮ್ದು ಉತ್ತರ ಕರ್ನಾಟಕ, ದಕ್ಷಿಣ ಮಧ್ಯ ಕರ್ನಾಟಕ ಎಲ್ಲ JDS ಜೀರೋ ಆಗ್ಬಿಟ್ಟಿದೆ ಇವತ್ತು. ಏನೋ ಒಂದು ಬೆಂಗಳೂರು ಸುತ್ತಮುತ್ತ ಇದೆ. ಕಾಂಗ್ರೆಸ್ನ ಭದ್ರಕೋಟೆ ಭದ್ರಕೋಟೆ ಎರಡು ಕ್ಷೇತ್ರಗಳು ಉಳಿಸ್ಕೊತೀರಾ? ಮೇಡಮ್, ಉಳಿಸ್ಕೊಳಕ್ಕಾಗತ್ತಾ? ಖಂಡಿತವಾಗೂ ಆಲ್ರೆಡಿ ಕೋಟೆ ಇದೆ. 7 ಸುತ್ತಿನ ಕೋಟೆ ಇದ್ದಂಗ ಅದು ದಾವಣಗೆರೆ ದಕ್ಷಿಣ. ಯಾವ ಕಾರಣಕ್ಕೂ ಇವ್ರ ಕೈಲಾಗಲ್ಲ. ನಮ್ಮ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ. ನಮ್ಮ ಬಾಗಲಕೋಟೆ ಅಭ್ಯರ್ಥಿ HY ಮಾಟಿ ಅವರು ಉಮೇಶ್ ಬೇಡಿ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಎರಡು ಪಕ್ಷ ಏನಾದ್ರೂ ಕಾಂಗ್ರೆಸ್ ಸೋಲಿದ್ರೆ ಇವ್ರ ತಾಕತ್ತು ದಮ್ಮಿದ್ರೆ ಸರ್ಕಾರ ಬಿಟ್ಕೊಡ್ತಾರ? ಏನ್ರಿ ಅದು ತಾಕತ್ತು ದಮ್ಮು? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರಿಲ್ಲ. ಏನಾದ್ರೂ ಎರಡು ಕ್ಷೇತ್ರ ಕಾಂಗ್ರೆಸ್ ಸೋಲಿದ್ರೆ ಅದು ಕಾಂಗ್ರೆಸ್ ಸೋಲ್ ಅಂತ ಒಪ್ಕೊಂತಾರ ಇವರು? ಒಪ್ಕೊಂತಾರ? ಒಪ್ಕೊಂತಾರ? ಅದು ಕಾಂಗ್ರೆಸ್ ಸೋಲ್ ಅಂತ ಒಪ್ಕೊಂತಾರ? ಅದು ಒಪ್ಕೊಂತಾರ? ಕಾಂಗ್ರೆಸ್ ಒಪ್ಕೊಂತೀರಾ ನೀವು? ಕಾಂಗ್ರೆಸ್ ಸೋಲ್ ಅಂತ ಮನೆ ಭೇಟಿ ಕೊನೆಯ ದಿನ ಇವತ್ತು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಮತದಾರರೆಲ್ಲರಿಗೂ ಕೇಳಿಕೊಳ್ಳೋದು, ಅಭಿವೃದ್ಧಿಯನ್ನು ನೋಡಿ ಜನತೆಗೆ, ಬಾಗಲಕೋಟೆ ಜನತೆಗೆ ರಿಷಿಕ್ ಅವರು, ಬಾಲಕೃಷ್ಣ ಅವರು ರೈಟ್, ಗಾಟ್ ಇಟ್. ನೋಡಿ, ರಾಜ್ಯದಲ್ಲಿ ಉಪಚುನಾವಣೆಯ ಅಬ್ಬರ ಹೆಚ್ಚಾಗಿತ್ತು. ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮನೆ ಪ್ರಚಾರಕ್ಕೆ ಅವಕಾಶ ಇದೆ. ನಾವು ಕೇಳೋದಿಷ್ಟೇ, ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತಹ, ಕಾಯಾವಾಚ ಮನಸ್ಸು ಅಭಿವೃದ್ಧಿ ಮಾಡುವಂತಹ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ. ಈ ರಾಜಕೀಯದ ದಾಳಗಳಿಗೆ ನೀವು ಬಲಿಯಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.